ಇಂಥ ಬಾಲ್ ನಮ್ಮ ಕೈಲಿ ಆಡೋಕ್ಕಾಗತ್ತಾ? ಕಷ್ಟ ಕಷ್ಟ. ಇದೆಲ್ಲ ಇಂಟರ್ನ್ಯಾಷನಲ್ ಅಲ್ಲಿ ಇರೋರು ಅಷ್ಟೇ ಆಡೋಕ್ಕೆ ಸಾಧ್ಯ. ನಾವೆಲ್ಲ ಕ್ವಾಲಿಟಿಗಳಲ್ಲಿ ಎಲ್ಲ ಆಡೋಕ್ಕಾಗತ್ತೆ. ಆ್ಯಕ್ಚುಲಿ ನಾನು ಇಷ್ಟೋ ತನಕ ಬೆವರು ಸುರಿಸಿ ಆಡಿದ್ದು ಯಾವ ಬೌಲರ್ಗೆ ಗೊತ್ತಾ ಆತ್ಮೀಯ ಕನ್ನಡಿಗರೇ? ನೀವೊಂದು ಆಶೀರ್ವಾದ ಕೊಟ್ಟರೆ, ಮೇಲಿನ ದೊಡ್ಡ ಕೃಪೆ ಇದ್ದರೆ, ಈ ಬೌಲರ್ ಇದ್ದಾರಲ್ಲ ಮತ್ತೊಬ್ಬ ಜಸ್ಪ್ರೀತ್ ಬೂಮ್ರಾ, ಇಂಡಿಯಾ ತಂಡದ ಬ್ರಹ್ಮಾಸ್ತ್ರ ಜಸ್ಪ್ರೀತ್ ಬೂಮ್ರಾ ಆಗುವ ಎಲ್ಲ ಲಕ್ಷಣ ಇದೆ. ನಿಮ್ಮ ಆಶೀರ್ವಾದ ಬೇಕು ಮತ್ತು ದೇವರ ಕೃಪೆ ಬೇಕು. ಅಷ್ಟಕ್ಕೂ ಯಾರು ಆ ಜಸ್ಪ್ರೀತ್ ಬೂಮ್ರಾ? ಕನ್ನಡದವರ? ಕನ್ನಡ ಮಾತಾಡಕ್ಕೆ ಬರುತ್ತಾ ಅವರಿಗೆ? ಜಸ್ಪ್ರೀತ್ ಬೂಮ್ರಾ ಲೆವೆಲ್ಗಿರೋಂಥ ಬೌಲರ ಅಂಥದ್ದೇನು ಅಚೀವ್ ಮಾಡಿದ್ದಾರೆ, ಏನು ಎತ್ತ, ಯಾಕೆ ನಿಮ್ಮ ಆಶೀರ್ವಾದ ಅವರಿಗೆ ಬೇಕು ಅನ್ನೋದನ್ನು ಈ ಇಂಟರ್ವ್ಯೂ ಮೂಲಕ ನಾನು ನಿಮಗೆ ತಿಳಿಸೋದಕ್ಕೆ ಬಂದೀನಿ ಆತ್ಮೀಯ ಕನ್ನಡಿಗರೇ. ನಾನು ಶ್ರೀಧರ್ ಶಿವಮೊಗ್ಗ. ಹಾಗಾದ ತಡಕ್ಕೆ ಆ ಬೌಲರ್ ಯಾರು, ಏನು ಎತ್ತ, ಬನ್ನಿ ನೋಡಿ. ಈ ಬೌಲರ್ ಇದ್ದಾರಲ್ಲ ಮತ್ತೊಬ್ಬ ಜಸ್ಪ್ರೀತ್ ಬೂಮ್ರಾ ಆಗುವ ಎಲ್ಲ ಲಕ್ಷಣ ಇದೆ. ಪಕ್ಕ ಜಸ್ಪ್ರೀತ್ ಬೂಮ್ರಾ ತರ ಬೌಲಿಂಗ್ ಮಾಡ್ತಾರಲ್ಲ ಅಂತ. ಹೆಂಗಿದು ನ್ಯಾಚುರಲ್ಲ? ಬೂಮ್ರಾ ಬರೋಕಿನ ಮುಂಚೆ ಆಕ್ಷನ್ ಇರ್ತಿದ್ದು. ನಾನು ಬೌಲಿಂಗ್ ಮಾಡ್ತಾ ಇರೋದನ್ನ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಏನಿದು ಒಂದೇ ತರ ಇದೆಲ್ಲ ಆಕ್ಷನ್. ಮುಂಬೈ ಇಂಡಿಯನ್ಸ್ ಅವ್ರ ಪೇಜಲ್ಲಿ ಅವ್ರು ನನ್ನ ಬೌಲಿಂಗ್ ಹಾಕೋತಾರೆ. ಸೊ ಈಗ ಬೂಮ್ರಾದು ಮತ್ತೆ ನಂದು ಇಬ್ರದು ಕಂಬೈನ್ ಮಾಡಿಬಿಟ್ಟು Control+C+Control+V ಅಂದ್ಬಿಟ್ಟು ಕ್ಯಾಪ್ಷನ್ ಹಾಕ್ಬಿಟ್ಟು ಹಾಕ್ತಾರೆ. ವಿರಾಟ್ ಕೊಹ್ಲಿ ಅವರು ಹೋಗಿ ಅವ್ರ ಹತ್ರ ಮಾತಾಡ್ತಾರೆ, ನಮ್ಮ ಟೀಮಲ್ಲಿ ಬೂಮ್ರಾ ಇದ್ದಾರೆ ಅಂತ. ನೀವು ಆಶೀಶ್ ನೇರ್ ಅವ್ರನ್ನ ಹೆಂಗ್ ಕಂಡ್ರಿ ಅವತ್ತು? ನನಗೆ ಒಂಥರ ಅವರು ಗುರುಗಳು ಅಂತಾನೆ ಹೇಳ್ಬೋದು. ಸೊ ಟೆಕ್ಸ್ಟ್ ಮಾಡಿದ್ರೆ ರಿಪ್ಲೈ ಮಾಡ್ತಾರೆ, ಏನಾದ್ರು ಡೌಟ್ ಕೇಳಿದ್ರೆ ರಿಪ್ಲೈ ಮಾಡ್ತಾರೆ. ಹಾರ್ದಿಕ್ ಪಾಂಡ್ಯ ಅವರು ತುಂಬಾ ಒಳ್ಳೆ ಒಡನಾಟ, ತುಂಬಾ ಚೆನ್ನಾಗಿತ್ತು. ಗುರ್ಬಾಸ್ಗೆ ನೆಟ್ಸ್ ಅಲ್ಲಿ ಕಂಟಿನ್ಯೂಸ್ 5 times ಔಟ್ ಮಾಡಿರೋದು ಒಂದಿದೆ. ನಿಮಗೆ ಈ ತರ ರಿದಮ್ ಬಂದಿದ್ದು ಹೆಂಗೆ? ಕ್ರೀಸಲ್ಲಿ ಬಂದಾಗ ನಮಗೆ ಅದೇನಿದೆ ಎಲ್ಲ ಮರೆತು ಆ ವಿಕೆಟ್ಸ್ ಕಾಣಿಸ್ತದೆ, ಆ 3 ವಿಕೆಟ್ ಆಗ್ತದೆ. RCB ನೆಟ್ ಬೌಲರ್ ಆಗಿ ಮತ್ತೆ ನೀವು ಕಣಕ್ಕೆ ಇಳಿತಾ ಇದ್ದೀರಾ. ಇಲ್ಲಿ ಫ್ಯೂಚರ್ ನೀವು RCB ಪ್ಲೇಯರ್. ಹಾಗಾದ್ರೆ ಆ ಪ್ಲೇಯರ್ನ ಮಾತಾಡ್ಸ್ಬೇಕಲ್ವಾ? ಬನ್ನಿ, ಇಲ್ಲೇ ಇದ್ದಾರೆ. ಯಾರು, ಏನು ಎತ್ತ. ಈ ನಮ್ಮ ಕರ್ನಾಟಕದಲ್ಲಿ ಈ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಅಥವಾ ಕೋಲಾರ ಜಿಲ್ಲೆ ಅದು ನಿಜಕ್ಕೂ ಚಿನ್ನದ ಭೂಮಿ. ಅಲ್ಲಿ ಬರುವಂತಹ ಎಲ್ಲ ಥರದ ಕಲಾವಿದರಾಗಿರ್ಬೋದು, ರೈತರಾಗಿರ್ಬೋದು, ಆಟಗಾರರಾಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಎಲ್ಲರೂ ಚಿನ್ನಾರಿ. ಆ ಊರಲ್ಲಿ ನೀರು ಇಲ್ಲದೆ ಇದ್ರು ಚಿನ್ನದಂಥ ಬೆಳೆ ಬೆಳೀತಾರೆ. ಹಾಗೆ ಚಿನ್ನದಂಥ ಹುಡುಗ ಮಹೇಶ್ ಕುಮಾರ್, ಇವ್ರಿಗೆ ನಿಮ್ಮ ಆಶೀರ್ವಾದ ಬೇಕು. ಹಾಗಾಗಿ ಅವ್ರನ್ನ ಮೀಟ್ ಮಾಡಕ್ಕೆ ಬಂದಿದ್ದೀನಿ. ಇನ್ನೇನು ಮೊನ್ನೆ ತಾನೇ ನಾವು ದೊಡ್ಡ ಮಟ್ಟದ ವರ್ಲ್ಡ್ ಕಪ್ ಗೆದ್ದಾಯಿತು. ಈಗ IPL ಜ್ವರ ಶುರುವಾಗಿದೆ ಅಲ್ವಾ? ಈಗ ಇವ್ರನ್ನ ಮಾತಾಡ್ಸ್ಬೇಕು. ಸರ್ ವೆಲ್ಕಮ್ ಸರ್. ವೆಲ್ಕಮ್ ಸರ್. ಹಾಯ್ ಸರ್, ಬನ್ನಿ ಸರ್, ನೋಡೋಣ. ಎಸ್ ಸರ್, ತಿಂಡಿ ತಿಂದ್ರಾ? ಏನೂ ಇಲ್ಲ ಸರ್, ಫುಲ್ ಪ್ರಾಕ್ಟೀಸ್. ಈಗ ಒಂದು ಆಟ, ಬಾಲ್ ಕೊಡಿ. ಇದು ನನ್ನ ಪ್ರಶ್ನೆ ನಿಮ್ಮ ಅಂಗಳಕ್ಕೆ ಹಾಕ್ತೀನಿ, ನೀವು ಉತ್ತರ ಹೇಳಿ. ಅದಾದ ನಂತರ ಬಾಲ್ ವಾಪಸ್ ಹಾಕಿ. ಇದು ನಮ್ಮ ಆಟ. ನಮ್ಗೆ ಅಲ್ಲಂತೂ ಆಡಿ ದಬಾಕಕ್ಕಾಗಲಿಲ್ಲ. ಬೋಲ್ ಮಾಡೋ ಅವಕಾಶ. ಎಸ್ ಸರ್, ಮಹೇಶ್ ಕುಮಾರ್, ನಾವು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ, ಅಲ್ಲಿ ಇಲ್ಲಿ ಫೋಟೋಗಳನ್ನ ನೋಡಿದ್ವಿ, ಸಣ್ಣ ಪುಟ್ಟ ಆರ್ಟಿಕಲ್ನ ನೋಡಿದ್ವಿ. ಆದರೆ ನಿಮ್ಮನ್ನು ನಾವು ಸೀರಿಯಸ್ ಆಗಿ ತೊಗೊತಾ ಇರಲಿಲ್ಲ. ಬಟ್ ಆದರೆ ಈಗ IPL, ಈಗ ಮೊನ್ನೆ ನಡೆದ ವರ್ಲ್ಡ್ ಕಪ್ಪು ವಿನ್ನಿಂಗು, 100 ಕೋಟಿ ಜನರಿಗೆ ಅದೊಂದು ದೊಡ್ಡ ಸ್ಫೂರ್ತಿ. 100 ಕೋಟಿ ಜನರಲ್ಲಿ 11 ಜನ ಯಾರಾಗ್ತಾರೆ ಅನ್ನೋದೇ ದೊಡ್ಡ ವಿಷಯ. ಬಟ್ ಆದರೆ ಕನಸಂತೂ ಕಾಣಬೇಕು. ನೀವು ನನಗೆ ಇದೇನು ಗುರು, ಪಕ್ಕ ಜಸ್ಪ್ರೀತ್ ಬೂಮ್ರಾ ಥರ ಬೌಲಿಂಗ್ ಮಾಡ್ತಾರಲ್ಲ ಅಂತ. ಹೆಂಗಿದು ನ್ಯಾಚುರಲ್ಲ? ಸೊ ಇದು ನನ್ನ ಚಿಕ್ಕ ವಯಸ್ಸಿಂದ ಆಕ್ಷನ್ ಇದೆ, ಬೌಲಿಂಗ್ ಆಕ್ಷನ್. ಹೌದಾ ಸರ್? ಅಂದ್ರೆ ಬೂಮ್ರಾ ಬರೋಕ್ಕಿಂತ ಮುಂಚೆನೆ? ಬೂಮ್ರಾ ಬರೋಕ್ಕಿಂತ ಮುಂಚೆ ಆಕ್ಷನ್ ಇರ್ತಿದ್ದು. ಬಟ್ ನೋಡಿದಾದ್ಮೇಲೆ ಸ್ವಲ್ಪ ಓಕೆ ಒಂಥರ ಸಿಮಿಲರ್ ಇದೆಯಲ್ಲ ಅನ್ನೋ ಥರ ಒಂದು ಅನ್ನಿಸ್ತು ನನಗೂ. ಅದಾದ್ಮೇಲೆ ಯಾಕೆ ಆ ಥರ ಟ್ರೈ ಮಾಡಬಾರ್ದು, ತಪ್ಪೇನಿದೆ. ಸೊ ಈಗ ಲೆಜೆಂಡ್ ಬೌಲರ್, ಸೊ ಅವರ ಆ ಥರ ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಈಗ ವಾಸಿಮ್ ಅಕ್ರಮ್ ಥರನೇ ಬೌಲಿಂಗ್ನ ಇರ್ಫಾನ್ ಪಠಾನ್ ಮಾಡ್ತಿದ್ರು. ವಾಸಿಮ್ ಅಕ್ರಮ್ ಎತ್ತರ ಇದ್ರು, ಸ್ವಲ್ಪ ಕುಳ್ಳ ಇದ್ರು, ಹಾರ್ತಿದ್ದಿಲ್ಲ ಅಲ್ವಾ? ಹಂಗೆ ಹೇಳಕ್ಕಾಗತ್ತ ನಾವು? ಸೊ ಅದು ನ್ಯಾಚುರಲ್ ಆಗಿ ಅದು ಒಂಥರ, ಅಂದ್ರೆ ಅದಕ್ಕೆ ಆಕ್ಚುಲಿ ತುಂಬಾ ಅದು ಡಿಫಿಕಲ್ಟ್ ಆಕ್ಷನ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಪ್ರಯತ್ನ, ಏನು ಪ್ರಾಕ್ಟೀಸ್ ಬೇಕು ಇದಕ್ಕೆ, ಒಂಥರ ಕನ್ಸಿಸ್ಟೆನ್ಸಿ ಬೇಕು ಈ ಆಕ್ಷನಲ್ಲಿ. ಸೊ ಏಕ್ದಮ್ ಆಗಿ ಈ ಥರ ಕಾಪಿ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಆ್ಯಂಡ್ ತುಂಬ ಏನೋ ವರ್ಷಗಳ ಕಾಲನೂ ಇರಲ್ಲ.
ಸೊ ಮಾಡಿದ್ರು ಕೂಡ ಸೊ ತುಂಬ ವರ್ಷಗಳ ಕಾಲ ಆಗಲ್ಲ. ನಾನು ಇದೊಂದು ಆಲ್ಮೋಸ್ಟ್ ಆಯ್ತು ಒಂದು 10-15 ಇಯರ್ಸಿಂದ ಈ ಆ್ಯಕ್ಷನ್ ಬೌಲಿಂಗ್ ಇದೆ ಆ್ಯಂಡ್ ಚೆನ್ನಾಗಿ ಬರ್ತಾ ಇದೆ. ಸೊ ಗಾಡ್ ಗ್ರೇಸಿಂದ ಸೊ ಅವರ ಒಂದು ಸಲಹೆ, ಸೊ ಅವ್ರನ್ನ ಮೀಟ್ ಮಾಡಿದಾದ್ಮೇಲೆ ಅವ್ರು ಕೊಟ್ಟಂಥ ಇನ್ಪುಟ್ಸ್, ಸೊ ಎಲ್ಲ ಒಂದು ಒಗ್ಗೂಡಿಸಿ ಸೊ ಇದನ್ನು ಆ್ಯಕ್ಷನ್ ಬೌಲಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರ ಸಲಹೆ? ಬೂಮ್ರಾ ಅವರು. ಇದು ಬೇಕಾಗಿದ್ದಲ್ವಾ ನಮಗೆ? ಜಸ್ಪ್ರೀತ್ ಬೂಮ್ರಾ ಅವರೇ ಇವರು ಬೌಲಿಂಗ್ ನೋಡಿ ಇವ್ನು ಯಾರಿಗೂ ನನ್ನ ಜೆರಾಕ್ಸ್ ಕಾಪಿ ಅಂತ ಹೇಳಿ ಮಾತನಾಡಿದ್ರಂತೆ. ಅಂಥ ಬೌಲರು ಸರ್ ಬಾಲಾಕಿ. ಎಸ್, ನಾವು ಬೌಲಿಂಗ್ ಕಲಿಯುವಾಗ ನಂಗೆ ಅಲ್ಪ ಸ್ವಲ್ಪ ಕ್ರಿಕೆಟ್ನ ಈ ಚಿನ್ನಿನ ಥರ ಆಡ್ತಾ ಇದ್ದೀನಿ ನಾನು. ಕೈ ತಿರ್ಸಿ ಥ್ರೋ ಹಾಕ್ತಿದ್ದಂಗೆ ಹಾಕೋದಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಸ್ಟೈಲ್ ಬರ್ತದೆ ನ್ಯಾಚುರಲ್. ಇಷ್ಟು ನಾನು ಹೆಜ್ಜೆ ಇಟ್ಟರೆ, ಇಷ್ಟು ಓಡಿದ್ರೆ, ಇಷ್ಟು ಮೈ ಬಗ್ಸಿದ್ರೆ, ಇಷ್ಟು ಕೈ ಚಾಚಿದ್ರೆ ನನಗೆ ಬೌಲಿಂಗ್ ಬರುತ್ತೆ ಅಂತ. ನಿಮಗೆ ಈ ಥರ ರಿದಮ್ ಬಂದಿದ್ದು ಹೆಂಗೆ? ಸೊ ನನಗೆ ಇವಾಗ ಎಲ್ಲ ಬೌಲರ್ಸ್ಗೂ ಒಂದು ಡಿಫ್ರೆಂಟ್ ಇಷ್ಟು ಮೀಟರ್ಸ್ ಅಂತ ಇರುತ್ತೆ, 30 meters 20 meters ರನ್ ಅಪ್ ತಗೊಂಡು ಮಾಡೋದು ಅಂತ. ಬಟ್ ನಮ್ಗೆ ಆ ಥರ ಇರಲ್ಲ. ಸೊ ನಮಗೆ ಒಂದು ಡೆಫಿನೆಟ್ ಮೀಟರ್ಸ್ ಇದ್ರೂ ಸೊ ನಮಗೆ ಇವಾಗ ರಿದಮ್ ಬೇಕಾಗಿರೋದು ಆ ಒಂದು ಸ್ಕ್ರೀಸಲ್ಲೇ. ಸೊ ಆ ಥರ ನಮ್ಮ ಐಡಿಯಾ ಆ ಥರ ಓಡುತ್ತೆ. ಸೊ ಬೇರೆಯವ್ರ ಬೌಲರ್ಸ್ ಎಲ್ಲ ಬೇರೆ ಥರ ಇರುತ್ತೆ. ನನಗೇನಂತಂದರೆ ನನಗೆ ಎಷ್ಟಿದ್ರೂ ಪರವಾಗಿಲ್ಲ. ಸೊ ಐ ಕ್ಯಾನ್ ಮ್ಯಾನೇಜ್ ಆ ಥರ. ಈಗ 4 ಹೆಜ್ಜೆ ಹಾಕ್ಬಿಡ್ತೀರಾ? ಹಾಕ್ತೀನಿ. ಸೊ 25, ಅದಾದ್ಮೇಲೆ 20 meters, ಸೊ 30 meters ಈ ಥರ ಪ್ರಾಕ್ಟೀಸಲ್ಲಿ ನಾನು ಆ್ಯಕ್ಚುಲಿ ನೋಡಿದ್ದೀನಿ ಆದ್ರೂ. ಬಟ್ ನನಗೆ ರಿದಮ್ ಅನ್ಸೋದು ನನಗೆ 20 meters. ಸೊ 20 meters ಇಂದ ನನಗೆ ಕಂಫರ್ಟಬಲ್ ಅನ್ಸುತ್ತೆ. ಇವನ್ ಜಸ್ಪ್ರೀತ್ ಬೂಮ್ರಾ ಕೂಡ ಅದೇ 20 meters ಅಂತಾನೆ ಮಾಡ್ತಾರೆ. ಸೊ ಅದೇ ರಿದಮ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಕ್ರೀಸಲ್ಲಿ ಬಂದಾಗ ನಮಗೆ ಅದೇನಿದೆ ಎಲ್ಲ ಮರೆತು ಆ ವಿಕೆಟ್ಸ್ ಕಾಣಿಸ್ತದೆ, ಆ 3 ವಿಕೆಟ್ ಹಾಕ್ಬೇಕು ಆ ಥರ. ಈಗ ನಾವು ನಿಮ್ಮನ್ನ ಬೆರಗುಗಣ್ಣಿನಿಂದ ನೋಡ್ತಾ ಇರೋ ಕಾರಣ ಜಸ್ಪ್ರೀತ್ ಬೂಮ್ರಾ. ಏನು ಗುರು ಜಸ್ಪ್ರೀತ್ ಬೂಮ್ರಾ ಥರನೇ ಬೌಲಿಂಗ್ ಮಾಡ್ತಾರಲ್ಲ ಇವರು ಅಂತ. ಈಗ ಒಬ್ಬ ಸಣ್ಣ ಹುಡುಗ ಬೌಲಿಂಗ್ ಮಾಡ್ತಾ ಇದ್ದೆ, ನೀವು ನೋಡಿರ್ಬೇಕು. ಅವನಿಗೂ ಎಷ್ಟು ಪ್ರಭಾವ ಬೀರಿದ್ದಾರೆ ಬೂಮ್ರಾ ಅನ್ನೋದು. ಅವ್ನು ಹಿಂಗೆ ಆಗ್ತಿದ್ದ, ಅವನಿಗೆ ಗೊತ್ತಿಲ್ಲ ಏನು. ನೀವು ಫಸ್ಟು ಈ ಥರ ಬೌಲಿಂಗ್ ಮಾಡಿದಾಗ ನಿಮ್ಮ ಸುತ್ತಮುತ್ತಲಿನ ಆಟಗಾರರು ನೋಡಿ ಅಥವಾ ನಿಮ್ಮ ಸೀನಿಯರ್ ಪ್ಲೇಯರ್ಸ್ ನೋಡಿ ಏನಂದಿದ್ರು? ನನಗೆ ಫಸ್ಟ್ RCB ನೆಟ್ಟಲ್ಲಿ 2019 ಆಶೀಶ್ ನಾಯ್ಡು ಸರ್ ಕರೀತಾರೆ, 2019. ಸೊ ಅದರಲ್ಲಿ ಆಗ ಕರ್ನಾಟಕ ಅಂಡರ್-19 ಪ್ರಾಕ್ಟೀಸ್ ನಡೀತಾ ಇರುತ್ತೆ ನಮ್ಮದು. ಅವಾಗ ಆಶೀಶ್ ನಾಯ್ಡು ಸರ್ ಬಂದು ಕರ್ಕೊಂಡು ಹೋಗ್ತಾರೆ ಬೌಲಿಂಗ್ ಮಾಡ್ಬೋದು. ಆವಾಗ ವಿರಾಟ್ ಕೊಹ್ಲಿ ಅವ್ರು ಸಿಗ್ತಾರೆ, ವಿರಾಟ್ ಕೊಹ್ಲಿ ಬೌಲಿಂಗ್ ಮಾಡ್ತೀನಿ. ಅದಾದ್ಮೇಲೆ RCB ಟೀಮ್ಗೆ ನೆಟ್ ಬೌಲರ್ ಆಗಿ ಸೆಲೆಕ್ಟ್ ಆಗ್ತೀನಿ. ಸೊ ಅವಾಗ ಏನಾಗಿತ್ತು, ಆಶೀಶ್ ಕೋಚ್ ಸೊ ಅವಾಗ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇರುತ್ತೆ ನೆಕ್ಸ್ಟ್ ಡೇ. ಸೊ ಬುಮ್ರಾ ಅವರು ಬಂದಿರ್ತಾರೆ, ಎಲ್ಲರೂ ನಾನು ಬೌಲಿಂಗ್ ಮಾಡ್ತಾ ಇರೋದನ್ನ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಏನಿದು ಒಂದೇ ತರ ಇದೆಲ್ಲ ಆಕ್ಷನ್ ಅಂತ. ಮುಂಬೈ ಇಂಡಿಯನ್ಸ್ ಅವ್ರ ಪೇಜಲ್ಲಿ ಅವ್ರು ನನ್ನ ಬೌಲಿಂಗ್ ಹಾಕೋತಾರೆ. ಸೊ ಈಗ ಬುಮ್ರಾದು ಮತ್ತೆ ನಂದು ಇಬ್ರದು ಕಂಬೈನ್ ಮಾಡಿಬಿಟ್ಟು Control+C Control+V ಅಂದ್ಬಿಟ್ಟು ಕ್ಯಾಪ್ಷನ್ ಹಾಕ್ಬಿಟ್ಟು ಹಾಕ್ತಾರೆ. ನನ್ಗದು ತುಂಬಾ ಒಂಥರ ಆಶ್ಚರ್ಯಕರ. ಸೊ ನನ್ನ ಬೌಲಿಂಗ್ ಅವ್ರನ್ನ ಕಂಪೇರ್ ಮಾಡ್ತಿದಾರಲ್ಲ ಅಂತ. ಅದ್ರ ನೆಕ್ಸ್ಟ್ ಡೇ ಇನ್ನೊಂದ್ಸಲ ಪ್ರಾಕ್ಟೀಸ್ ಇರುತ್ತೆ. ಸೊ ಅವಾಗ ಬುಮ್ರಾ ಅವರು ನಿಂತ್ಕೊಂಡು ಅವ್ರು ಬೌಲಿಂಗ್ ಮಾಡೋದನ್ನ ನಿಂತ್ಕೊಂಡು ಅವ್ರು ನನ್ನ ನೋಡ್ತಾ ಇರ್ತಾರೆ. ಇದೊಂಥರ ನನಗೆ ಒಂಥರ ಸರ್ಪ್ರೈಸ್ ಆಗಿ, ನನಗೆ ಒಂಥರ ಅವ್ರು ನೋಡೋದು ಗೊತ್ತಾಗುತ್ತೆ ನನಗೆ. ನಾನು ಬೌಲಿಂಗ್ ಮಾಡ್ತಾ ಇರ್ತೀನಿ, ಇವಾಗ ರನ್ ಅಪ್ ವಾಪಸ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಬುಮ್ರಾ ಅವ್ರು ನೋಡ್ತಾ ಇರ್ತಾರೆ. ಸೊ ಅದನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು ಹೋಗಿ ಅವ್ರ ಹತ್ರ ಮಾತಾಡ್ತಾರೆ, ನಮ್ಮ ಟೀಮಲ್ಲಿ ಬುಮ್ರಾ ಇದ್ದಾರೆ ಅಂತ. ಆ ಥರ ಎಲ್ಲ ಮಾತಾಡಿದ್ದಾರೆ. ಕೇಳಿದ್ರ ವಿರಾಟ್ ಕೊಹ್ಲಿ ಅವರು ಜಸ್ಪ್ರೀತ್ ಬೂಮ್ರಾ ಅವರನ್ನ ಈಗ ಏನು ಕ್ರಿಕೆಟ್ ವಿಶ್ಲೇಷಕರು ಏನು ಹೇಳ್ತಾರೆ, ಜಸ್ಪ್ರೀತ್ ಬೂಮ್ರಾ ಬ್ರಹ್ಮಾಸ್ತ್ರ ಇದ್ದಂಗೆ ಅಂತೇಳಿ. ಹಂಗೆ ವಿರಾಟ್ ಕೊಹ್ಲಿ ಅವರೇ ಬೂಮ್ರಾ ಹತ್ರ ಹೋಗಿ ನಮ್ಮ ಹತ್ರನೂ ಒಬ್ಬ ಬೂಮ್ರಾ ಇದ್ದಾನಮ್ಮ ಅಂತ ಹೇಳಿದ್ದು. ಇದು ಹೆಂಗ್ ಗೊತ್ತಾಯ್ತು ನಿಮ್ಗೆ? ಇದು ಆರ್ಟಿಕಲ್ ಎಲ್ಲ ಬಂತು ಅದ್ರ ಬಗ್ಗೆ. ಅದಾದ್ಮೇಲೆ ಈಗ ಅವ್ರು ಮಾತಾಡ್ತಾ ಇದ್ದು ಎಲ್ಲ ಹತ್ರದಿಂದ ಯಾರ ಇದ್ರು, ಸೊ ಅವರೆಲ್ಲ ಹೇಳ್ತಾ ಇದ್ರು. ಸೊ ಅದೊಂಥರ ತುಂಬ ಖುಷಿ ಆಗಿತ್ತು, ಖುಷಿ ವಿಷಯ. ಅದಾದ್ಮೇಲೆ ಅದ್ರ ಹಿಂದೆ ದಿವಸ ESPN ಕ್ರಿಕ್ಇನ್ಫೋ ಪೇಜಲ್ಲಿ ವೈರಲ್ ಆಗ್ತೀನಿ, ನನ್ನ ಬೌಲಿಂಗ್ ವಿಡಿಯೋ ವೈರಲ್ ಆಗುತ್ತೆ. ಸೊ ಅದಾಗಿದ್ದು ನೆಕ್ಸ್ಟ್ ಡೇನೇ ಮುಂಬೈ ಇಂಡಿಯನ್ಸ್ ಪೇಜಲ್ಲಿ ಹಾಕೋತಾರೆ. ಅದಾದ್ಮೇಲೆ ಬುಮ್ರಾ ಅವ್ರನ್ನ ಮೀಟ್ ಮಾಡೋ ಚಾನ್ಸ್ ಸಿಗುತ್ತೆ. ಸೊ ಅವ್ರನ್ನ ಮೀಟ್ ಮಾಡಿದಾಗ ಅವರು ನನ್ನ ಕೈಯೆಲ್ಲ ತೋರಿಸು ಅಂತಾರೆ, ಇದೆಲ್ಲ ಹಿಂಗೆ ತೋರಿಸು ಅಂತಾರೆ. ಸೊ ಸಿಮಿಲರ್ ಆಗಿರುತ್ತೆ, ನನ್ನ ಕೈನು ಅವ್ರ ಕೈ ನೋಡಿದ್ರೆ ಇಬ್ರದು ಈ ತರ ಹಿಂಗೆ ಎಲ್ಬೋ ಹಿಂಗೆ ಹೋಗಿರುತ್ತೆ. ಹೌದಾ ಸರ್? ಆ ಥರದ್ದು ಅದಕ್ಕೆ ಆ ಥರದ ಆಕ್ಷನ್. ಹೌದು. ಸೊ ಅವರು ನೋಡ್ತಾರೆ ಇಂಜುರಿ ಎಲ್ಲ ಆಗ್ತಿದ್ಯಾ ಅಂತೆಲ್ಲ ಕೇಳ್ತಾರೆ, ಇಂಜುರಿ ಏನಿಲ್ಲ ಅಂತ. ಸೊ ಈ ತರ ಮಾಡು, ಅದಾದ್ಮೇಲೆ ಫಿಟ್ನೆಸ್ ಅದನ್ನೆಲ್ಲ ಕಾಪಾಡ್ಕೋಬೇಕು. ಅವ್ರಿಗೆ ಬೆನ್ನು ಬೇರೆ ಸಿಕ್ಕಾಪಟ್ಟೆ ಇದೆ ಅಲ್ವಾ? ಹೌದು. ಸೊ ಅದಾದ್ಮೇಲೆ ಎಲ್ಲ ಹೇಳ್ತಾರೆ, ನಾವು ಈ ತರ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ. ಸೊ ಖುಷಿ ಆಗುತ್ತೆ, ಅಂದ್ರೆ ಅವ್ರ ಜೊತೆ ಮಾತಾಡಿ ಅವ್ರ ಇನ್ಪುಟ್ಸ್ ತಗೊಂಡು. ಸೊ ತುಂಬಾ ಖುಷಿ ಆಗುತ್ತೆ. ಅದಾದ್ಮೇಲೆ ಅವ್ರ ಜೊತೆ ಜಹೀರ್ ಖಾನ್ ಕೂಡ ಇರ್ತಾರೆ. ಸೊ ಅವರು ಕೂಡ ಬೌಲಿಂಗ್ ನೋಡ್ತಾರೆ, ಅವ್ರ ನೆಟ್ಸ್ಗೆ ಕರೆದ್ಬಿಟ್ಟು ನನ್ನ ಬೌಲಿಂಗ್ ಆಗಕ್ಕೆ ಹೇಳ್ತಾರೆ, ನನ್ನ ಬೌಲಿಂಗ್ ಅನ್ನು ಕೂಡ ನೋಡ್ತಾರೆ. ಜಹೀರ್ ಖಾನ್ ಸೂಪರ್. ನೀವೆಲ್ಲ ಅವ್ರನ್ನೆಲ್ಲ ಯಾವ ರೀತಿ ನೋಡಿದ್ರಿ? ಜಹೀರ್ ಖಾನ್ ಅಲ್ಲ, ನನಗೆ ಡ್ರೀಮ್ ಬೌಲರ್ ಅವರು. ಹೌದೌದು. ಸೊ ಚಿಕ್ಕ ವಯಸ್ಸಲ್ಲಿ ಅವರ ಅಂದ್ರೆ ಈಗ ಇಂಡಿಯಾ ಮ್ಯಾಚ್ ಅಂದ್ರೆ ಹಬ್ಬ ತರ ಕಾಲೇಜ್ ಸ್ಕೂಲ್ಗೆಲ್ಲ ರಜಾ ಹಾಕಿ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದುಂಟು.
ಸೊ ಜಹೀರ್ ಖಾನ್ ಬೌಲಿಂಗ್ ಅಂತಂದ್ರೆ ಅವ್ರು ಹಾರೋದು ಫಸ್ಟ್ ಹಾರ್ತಾ ಇದ್ರು. ಆಡ್ತಾ ಇದ್ದಿದ್ದು. ಅದಾದ್ಮೇಲೆ ಆ ಒಂದು ಆಕ್ಷನ್ ಅವ್ರದ್ದು ಒಂಥರ ಫುಲ್ ಒಂಥರ ಅಗ್ರೆಸಿವ್ ಆಕ್ಷನ್. ಅದಾದ್ಮೇಲೆ ಅವ್ರ ಬೌಲಿಂಗ್ ತುಂಬಾ ಇಷ್ಟಪಡ್ತಾ ಇದ್ದೆ ನಾನು ಜಹೀರ್ ಖಾನ್ ಅವ್ರದ್ದು. ಸೊ ವೈಯಕ್ತಿಕವಾಗಿ ಯಾಕೆಂದ್ರೆ ಲೆಫ್ಟ್ ಹ್ಯಾಂಡರ್ ಅಂತಂದ್ರೆ ತುಂಬಾ ಸ್ವಲ್ಪ ಇಂಪ್ರೆಸಿವ್ ಆಗಿರುತ್ತಲ್ಲ. ಸೊ ಜಹೀರ್ ಖಾನ್ ಅವ್ರ ಬೌಲಿಂಗ್ ತುಂಬಾ ಇಷ್ಟ ಆಗ್ತಾ ಇತ್ತು. ಅವ್ರನ್ನ ನಾನು ಭೇಟಿ ಮಾಡಿದ ಒಂಥರ ಖುಷಿ ಆಗಿತ್ತು. ಅದಾದ್ಮೇಲೆ ಅವರು ಹೇಳ್ತಾರೆ ಚೆನ್ನಾಗಿ ಮಾಡ್ತಿದ್ಯಾ, ಗುಡ್, ಕೀಪ್ ಇಟ್ ಗೋಯಿಂಗ್ ಅಂತ ಎಲ್ಲ ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ ಅದನ್ನು. ಎಸ್, ನಾನು ನಿಮ್ಮ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದಾಗ ಕೆಲವೊಂದು ಫೋಟೋಗಳು, ಕೆಲವೊಂದು ವಿಡಿಯೋಗಳನ್ನು ನೋಡಿ ಅಚ್ಚರಿ ಆಯ್ತು ನನಗೆ. ಆಶೀಶ್ ನೆಹ್ರಾ ಅದೊಂದು ದಂತಕತೆ. ಹೌದು. ಆಶೀಶ್ ನೆಹ್ರಾ ಅವರ ಬಳಗದಲ್ಲಿ ಏನಾರ ಕೆಲಸ ಮಾಡಿದ್ರೆ ಹೆಂಗೆ ಸರ್? ಸೊ ನಾನು ಈಗ RCB ಮುಗಿದಾದ್ಮೇಲೆ ಕೋವಿಡ್ ಬಂತು. ಸೊ ಕೋವಿಡ್ ಅಲ್ಲಿ ಏನೂ ಇರಲಿಲ್ಲ, ಕ್ರಿಕೆಟ್ ಅದು ಇದು ಅಂತ. ಸೊ IPL ಎಲ್ಲ ದುಬೈಗೆ ಶಿಫ್ಟ್ ಆಯ್ತು. ಅವಾಗ ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಬರೀ ನನ್ನ ಒಂದು ಚಿಕ್ಕದೊಂದು ನೆಟ್ ಇದೆ ನಮ್ಮ ಊರಲ್ಲೇ, ದೊಡ್ಡಬಳ್ಳಾಪುರದಲ್ಲಿ. ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ ಬಿಟ್ರೆ ಎಲ್ಲೂ ಆಚೆ ಬರಕ್ ಆಗ್ತಿರಲಿಲ್ಲ ಆ ಟೈಮಲ್ಲಿ. ಸೊ ಅವಾಗ ನಾನು ಆಶೀಶ್ ನೆಹ್ರಾ ಸರ್ಗೆ ಮೆಸೇಜ್ ಮಾಡ್ತೀನಿ, ಸರ್ ಈ ಥರ ಮಾಡ್ತಾ ಇದೀನಿ, ಸೊ ಎಲ್ಲ ಚೆನ್ನಾಗಿ ಆಗ್ತಿದೆ ಅಂತ. ಅವ್ರು ಅವಾಗ ತಾನೇ ಹೆಡ್ ಕೋಚ್ ಆಗಿ ನೇಮಕ ಆಗ್ತಾರೆ ಗುಜರಾತ್ ಟೈಟನ್ಸ್ಗೆ. ಸೊ ಅವರು ಕಾಲ್ ಮಾಡಿ ರೆಡಿ ಆಗು, ಸೊ ಈ ಥರ ಬಾ ಗುಜರಾತ್ ಟೈಟನ್ಸ್. ಸೊ ಅಲ್ಲಿಂದ ಗುಜರಾತ್ ಟೈಟನ್ಸ್ಗೆ ಕಾಲ್ ಅಪ್ ಆಗುತ್ತೆ. ಸೊ ಅಲ್ಲಿಗೆ ಹೋಗ್ತೀನಿ. ಗುಜರಾತ್ ಇದರಲ್ಲಿ ಮುಂಬೈಲಿ ನಡೆಯುತ್ತೆ IPL ಎಲ್ಲ. ಸೊ ಅಲ್ಲಿ ನೆಟ್ ಬೌಲರ್ ಆಗಿ ಸೆಲೆಕ್ಟ್ ಆಗ್ತೀನಿ. ಅದಾದಮೇಲೆ ಒಂಥರ ರಿಸರ್ವ್ ಥರ ನೋಡ್ತಾರೆ. ಸೊ ಯಾರಾದರೂ ಇಂಜುರಿ ಆದ್ರೆ ನೀನು ರಿಪ್ಲೇಸ್ ಮಾಡೋಣ ಅಂತ. ಅದಾದಮೇಲೆ ಅಲ್ಲಿ ಕೂಡ ತುಂಬ ಹಾರ್ದಿಕ್ ಪಾಂಡ್ಯ ಅವರು ತುಂಬ ಒಳ್ಳೆ ಒಡನಾಟ ತುಂಬ ಚೆನ್ನಾಗಿತ್ತು. ಆಮೇಲೆ ರಶೀದ್ ಖಾನ್, ಆಮೇಲೆ ಗುರ್ಬಾಜ್ಗೆ ಅವರು ನನ್ನ ಬೌಲಿಂಗ್ ತುಂಬ ಆಡ್ತಾಯಿದ್ರು. ಅವ್ರಿಗೆ ನೆಟ್ಸಲ್ಲಿ ಕಂಟಿನ್ಯೂಸ್ 5 times ಔಟ್ ಮಾಡಿರೋದು ಒಂದಿದೆ. ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ದೀನಿ. ಅದನ್ನು 5 ಸಲ ಔಟ್ ಮಾಡಿದ್ದೀನಿ ಅಂತ ಅವರೇ ಹೇಳಿದ್ರು. ಅಂದರೆ ನನ್ನೇನಾದ್ರು ಔಟ್ ಮಾಡಿದ್ರೆ ನೀನು ಪೋಸ್ಟ್ ಮಾಡ್ಕೋ ಅಂತ. ಸೊ ಅದನ್ನು ನಾನು ವಿನ್ ಆಗಿದ್ದೆ ಆ ಕಾಂಪಿಟೇಷನಲ್ಲಿ. ಸೊ ಚೆನ್ನಾಗಿತ್ತು, ಅದೊಂಥರ ಗುಡ್ ಎಕ್ಸ್ಪೀರಿಯನ್ಸು. ಆ ವರ್ಷ ನಾವು ಚಾಂಪಿಯನ್ಸ್ ಆದ್ವಿ. ಸೊ ತುಂಬ ಅಂದರೆ ಒಂದು ಟೀಮ್ ಬಾಂಡಿಂಗ್ ಸಖತ್ತಾಗಿತ್ತು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಯಾರು ಭೇದ ಭಾವ ಇಲ್ಲ, ಇವ್ರು ಹಂಗೆ ಅಂತೆಲ್ಲ. ಸೊ ಎಲ್ಲರೂ ಈಕ್ವಲ್ ಆಗಿ ನೋಡ್ತಾ ಇದ್ರು. ಸೊ ಟೀಮ್ ಬಾಂಡಿಂಗ್ ಹೆಂಗಿತ್ತು ಅಂತಂದರೆ, ಪ್ರಾಕ್ಟೀಸ್ ಆಗಿದ ತಕ್ಷಣ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ. ಸ್ನೂಕರ್ ಆಡ್ತಾ ಇದ್ವಿ, ಆಮೇಲೆ ಗೇಮ್ಸ್ ಆಡ್ತಾ ಇದ್ವಿ. ಮಾಫಿಯಾ ಅಂತ ಒಂದು ಗೇಮ್ ಅದು ಆಡ್ತಾ ಇದ್ವಿ. ಸೊ ಟೀಮ್ ಮ್ಯಾಚ್ ಎಲ್ಲ ಆದ್ಮೇಲೂ ಕೂಡ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿರಲಿಲ್ಲ. ಮ್ಯಾಚ್ ಸೋತಾಗಿದ್ರ ಬಗ್ಗೆ ಮಾತಾಡ್ತಿರಲಿಲ್ಲ. ಸೊ ನೆಕ್ಸ್ಟ್ ಮ್ಯಾಚ್ ಬಗ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಟೀಮ್ ಪ್ಲಾನಿಂಗ್ ಎಲ್ಲ ಸಖತ್ತಾಗಿ ನಡೀತಾ ಇತ್ತು ಗುಜರಾತ್ ಟೈಟನ್ಸ್ ಅಲ್ಲಿ ಇದ್ದಾಗ. ಸೊ ಮೇ ಬಿ ಅದೊಂದೇ ರೀಸನ್ ನಾವು ಯಾಕೆ ವಿನ್ ಆಗಿದ್ದು, ಚಾಂಪಿಯನ್ಸ್ ಆ ಒಂದು ಇಯರಲ್ಲಿ ಚಾಂಪಿಯನ್ ಆಗಿದ್ದ ಕಾರಣ. ನನಗೆ ತುಂಬ ಆಶ್ಚರ್ಯ ಆಗಿದೆ ಸರ್. ನಾನೊಬ್ಬ ಕ್ರಿಕೆಟ್ ಪ್ರೇಮಿಯಾಗಿ ಆಶೀಶ್ ನೆಹ್ರಾ ಅವ್ರನ್ನ ಬೌಲರ್ ಆಗಿ ನಾವು ಕಂಡಿದ್ವಿ. ಅಮ್ಮಮ್ಮ ಅಂದರೆ ಅವ್ರ ಬೌಲಿಂಗ್ ಕೋಚ್ ಆಗಿಯೂ ನಾವು ಕಂಡಿದ್ವಿ ಅಲ್ವಾ? ಈ ಫುಟ್ಬಾಲ್ ಆಟಗಳಲ್ಲಿ ಈ ಗ್ರೌಂಡ್ಗೆ ಕೋಚ್ ಹೋಗಿ ಮಾತನಾಡ್ಸೋದು, ಅಥವಾ ಗ್ರೌಂಡ್ನ ಸುತ್ತಮುತ್ತ ರಿಂಗಲ್ಲೇ ಇದ್ದು ಅವ್ರಿಗೆಲ್ಲ ಮೋಟಿವ್ ಮಾಡುವಂಥದ್ದು, ಪ್ರತಿ ಹಂತದಲ್ಲೂ ಐಡಿಯಾಗಳನ್ನು ಎಕ್ಸಿಕ್ಯೂಷನ್ ಹೆಂಗೆ ಮಾಡ್ತಿದ್ರಿ, ಏನು ತಪ್ಪಾಗ್ತಿದೆ ಅಂತ ಹೇಳುವಂಥದ್ದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ನೀವು ಆಶೀಶ್ ನೆಹ್ರಾ ಅವ್ರನ್ನ ಹೆಂಗೆ ಕಂಡ್ರಿ ಅವತ್ತು ಆ ಟೈಮಲ್ಲೆಲ್ಲ? ನನಗೆ ಒಂಥರ ಅವರು ಗುರುಗಳು ಅಂತಾನೆ ಹೇಳ್ಬೋದು. ಸೊ ಬಿಕಾಸ್ ಅವರು ತುಂಬಾ ಅದರಲ್ಲಿ ಇವಾಗ ಒಂದು ಟೆಕ್ಸ್ಟ್ ಮಾಡಿದ್ರೆ ರಿಪ್ಲೈ ಮಾಡ್ತಾರೆ, ಏನಾದ್ರು ಡೌಟ್ ಕೇಳಿದ್ರೆ ರಿಪ್ಲೈ ಮಾಡ್ತಾರೆ. ಸೊ ಆ ಒಂದು ಕಮಿಟ್ಮೆಂಟ್ ಇರುವಂತ ವ್ಯಕ್ತಿ. ಸೊ ಯಾರಿಗೂ ಒಂಥರ ನಾನು ಆ ಥರ ಪ್ಲೇಯರು ಅವ್ನಿಗೆ ಯಾಕೆ ಮಾಡಬೇಕು ಈ ಥರ ಎಲ್ಲ ಏನಿಲ್ಲ. ನಾನು ಇವಾಗ ಅವರು ನನ್ನ RCB ಜೊತೆಗಿದ್ರು ಅವರು GT ಬಂದಾಗ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಫಿಟ್ ಆಗಿದ್ಯಾ ಅಂತ ಹೇಳ್ತಾರೆ. ಸೊ ಆ ಥರ ಒಡನಾಟ ತುಂಬಾ ಚೆನ್ನಾಗಿದೆ ಇವಾಗೂ ಕೂಡ. ಸೊ ಅವರು ಆ ಮ್ಯಾಚ್ ಟೈಮಲ್ಲೆಲ್ಲ ಏನು ಮಾಡ್ತಿದ್ರು, ಅವರು ಆಸ್ ಎ ಕೋಚ್ ಆಗಿ ಇರ್ತಿರಲಿಲ್ಲ. ಅವರು ಆಸ್ ಅ ಪ್ಲೇಯರ್ ಆಗಿ ಇರ್ತಾ ಇದ್ರು. ಏನು ಮಾಡ್ಬೋದು, ಕ್ಯಾಪ್ಟನ್ ಆಗಿ ಏನು ಮಾಡ್ತಾರೆ. ಸೊ ಈಗ ಪ್ಲೇಯರ್ ಹತ್ರ ಮಾತಾಡ್ತಾರೆ, ಈಗ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಇನ್ಪುಟ್ ಕೊಡ್ತಾರೆ. ಸೊ ಆ ಥರ ಒಂದು ಕಮಿಟ್ಮೆಂಟ್ ಇರುವಂಥ ವ್ಯಕ್ತಿ. ಸೊ ಯೂನಿಕ್ ತುಂಬಾ. ಸೊ ಅಂದರೆ ಅವ್ರು ಮಾಡಿದ ಕೋಚ್ ಇದೆಯಲ್ಲ ಸರ್, ಇಡೀ ಕೋಚ್ ವಲಯಕ್ಕೆ ಗುರು ಈ ಕೋಚ್ ಅಂದ್ರೆ ಏನು, ಒಂದು ಫುಲ್ ಡಗೌಟ್ ಅಲ್ಲಿ ಇರ್ತಾರೆ, ಇಲ್ಲ ಅದಕ್ಕಿಂತ ಮೇಲೆ ಒಂದು AC ರೂಮ್ ಅಂತ ಇರುತ್ತಲ್ವಾ, ಲಂಚ್ ರೂಮ್, ಅಲ್ಲಿ ನೋಡ್ತಾ ಇರ್ತಾರೆ ಮ್ಯಾಚ್. ನಾವು ಅಂತ ಕೋಚ್ಗಳನ್ನ ನೋಡಿದ್ವಿ ಹಿಂದೆ. ಹೌದು, ಫೀಲ್ಡಿಗೆ ಇಳಿದು ಕೋಚಿಂಗ್ ಮಾಡುವಂತ ಕೋಚರ್ನ ನೋಡಿರ್ಲಿಲ್ಲ, ಅಂದ್ರೆ ಆಟ ನಡೆಯುವಾಗ. ಹೌದು, ಅದನ್ನೆಲ್ಲ ನಾವು ಸಖತ್ ಎಂಜಾಯ್ ಮಾಡಿದ್ವಿ. ನೀವೊಂದು ಹತ್ರದಿಂದ ನೋಡಿದಿರ ಗ್ರೇಟ್. ಆ ಟೈಮಲ್ಲಿ ಶುಭಮನ್ ಗಿಲ್ ಇದ್ರು, ಹಾರ್ದಿಕ್ ಪಾಂಡ್ಯ ಇದ್ರು ಅಲ್ವಾ? ಯಾರ್ಯಾರ ಬಗ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಇದೆ ಸರ್? ಸೊ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ನಾವು ಫಸ್ಟ್ ಮೀಟ್ ಆದಾಗ, ಸೊ ನನಗೆ ಅವರು ಸಿಕ್ಕಿದ್ದು ಸ್ವಿಮ್ಮಿಂಗ್ ಪೂಲಲ್ಲಿ. ನಾನು ಟೀಮ್ಗೆ ಹೋಗಿ ಜಾಯ್ನ್ ಆದಾಗ. ಸೊ ಅವಾಗ ಹೋಗಿ ಮಾತಾಡಿದೆ, ಹಾಯ್ ಮಹೇಶ್ ಅಂತ. ಅವಾಗ ಅವರು ನೈಸ್ ಟು ಮೀಟ್ ಯು ಅಂತ. ಸೊ ವಾಟ್ ಯು ಬೌಲ್ ಅಂದರು, ಫಾಸ್ಟ್ ಬೌಲರ್ ಅಂತ. ಓಕೆ, ಅವ್ರು ನಮ್ಮ ಮಾಮೂಲಿ ಫಾಸ್ಟ್ ಬೌಲರ್. ಓಕೆ, ಸೊ ಅವಾಗ ಹೇಳಿದೆ ಬೂಮ್ರಾ ಆಕ್ಷನ್. ಅವ್ರು ಹಿಂಗೆ ತಿರುಗಿ, ಓಕೆ ಐ ಹ್ಯಾವ್ ಸೀನ್ ಯುವರ್ ವಿಡಿಯೋಸ್ ಅಂತ. ಸೊ ಈ ಥರ ಎಲ್ಲ ಮಾತಾಡಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಅಂದರೆ ಅವರು ಆಗ ಹೇಳಿದ್ದುಂಟು, ಓಕೆ ಅಲ್ಲಿ ಪ್ಲೇ ಯು ಆನ್ ಇನ್ ದ ನೆಟ್ಸ್ ಅಂತ. ಸೊ ಆಡಿದ್ದು ಅವ್ರಿಗೂ ಬೌಲಿಂಗ್ ಮಾಡಿದೆಲ್ಲ ಇದೆ. ಸೊ GT ಅಲ್ಲಿ ಇದ್ದಾಗ. ಎಸ್, ಶುಭಮನ್ ಗಿಲ್ ಒಳ್ಳೆ ಪ್ಲೇಯರ್ಗಳೆಲ್ಲ ಇದ್ರಲ್ಲ ಆ ಟೈಮಲ್ಲಿ. ಶುಭಮನ್ ಗಿಲ್ ಇದ್ರು, ರಶೀದ್ ಖಾನ್ ಇದ್ರು, ಮಿಲ್ಲರ್ ಇದ್ರು, ಲಾಕಿ ಫರ್ಗ್ಯೂಸನ್ ಇದ್ರು. ಅದಾದ್ಮೇಲೆ ನೂರ್ ಅಹಮದ್ ಇದ್ರು.
ಸೊ ತುಂಬ ಜನ ಇದ್ದಾರೆ, ತುಂಬ ಜನ ಗುಡ್ ಪ್ಲೇಯರ್ಸ್ ಎಲ್ಲ, ಎಲ್ಲರೂ ಮ್ಯಾಚ್ ವಿನ್ನರ್ಸ್ ಎಲ್ಲ ಇದ್ರು. ಅಂದ್ರೆ ಆ ಟೈಮಲ್ಲಿ ಗುಜರಾತ್ ಗೆದ್ದಿದ್ದಿಲ್ಲ ದೊಡ್ಡದು ಅಚ್ಚರಿ ಅದು. ಏನ್ ಗುರು ಫಸ್ಟ್ ಲಾಂಚಿಂಗ್ ಅಲ್ಲೇ ಕಪ್ ಹೊಡ್ಕೊಂಡು ಹೋಗ್ಬಿಟ್ರಲ್ಲ ಅಂತೆಲ್ಲ ಮಾತಾಡಿದ್ರು ಕ್ರಿಕೆಟ್. ಇದಲ್ದೆ ಸರ್ RCB ನೆಟ್ ಬೌಲರ್ ಆಗಿ ಮತ್ತೆ ನೀವು ಕಣಕ್ಕಿಳಿತಾ ಇದ್ದೀರಾ. ಇಲ್ಲಿ ಫ್ಯೂಚರ್ ನೀವು RCB ಪ್ಲೇಯರ್ ನನಗಂತೂ ಅನ್ಸಿದೆ. ಜನರ ಆಶೀರ್ವಾದ ಇದ್ದೇ ಇರುತ್ತೆ ನಿಮಗೆ. ಹೆಂಗೆ ಸರ್ ಆ ಅನುಭವ ಹಂಚ್ಕೊಳ್ಳಿ. ಈಗ ಕಪ್ಪು ಬೇರೆ ಗೆಲ್ತು, ಆ ಟೀಮಲ್ಲಿ ಇದ್ರೆ ಸರ್ ನೀವು ವಾವ್ ಏನ್ ಸರ್ ಹೋದಲ್ಲ ಕಪ್ ಗೆಲ್ತಿರಲ್ಲ ಸರ್ ನೀವು. ಮೈಸೂರಲ್ಲೂ ಇದ್ವಿ, ಮೈಸೂರಲ್ಲಿ ಅದು ಮಹಾರಾಜ ಟ್ರೋಫಿ ನಡೀತು. ಮೈಸೂರು ಟೀಮ್ ಅವ್ರ ಜೊತೆ ಇದ್ದಾಗೂ ಚಾಂಪಿಯನ್ಸ್ ಆಗಿಲ್ಲ. ಲಕ್ಕಿ ಕಣ್ರಿ ಇವರು, ಸಖತ್ ಲಕ್ಕಿ. ಅದಕ್ಕೆ ಇವ್ರಿದ್ದಲ್ಲೇ ಲಕ್ಕು. ಹಂಗೇನಿಲ್ಲ. ಸೊ ಅಂದ್ರೆ ಟೀಮ್ ಬಾಂಡಿಂಗ್ ಚೆನ್ನಾಗಿತ್ತು, ಟೀಮ್ ಅವರ ಒಂದು ಆಟ. ಸೊ ಮೇ ಬಿ ಅದಿರ್ಬೋದು. ಬಟ್ ಮೇ ಬಿ ಏನಂದ್ರೆ ಟೀಮ್ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದ್ರೆ ಅದು ಕಪ್ ಗೆಲ್ಲ. ಯಾಕೆ ಕೇಳ್ತಾ ಇದೀನಿ ಗೊತ್ತಾ ಸರ್ ಇವೆಲ್ಲ? ಸರ್ ನೀವು ಯಾವುದೇ ತಂಡದಲ್ಲಿ ಹೋಗಿ ಏನೇ ಅಚೀವ್ ಮಾಡಿರ್ಬಹುದು, ಅದ ನಮ್ಮ ನೆಲದ ಮಣ್ಣಿನ ತಂಡ ಗೆದ್ದಾಗ ಆಗುವ ಸಂತೋಷ ಇದೆಯಲ್ಲ, ಬೇರೆ ಟೀಮಲ್ಲಿ ಇದ್ರು ಅವರೆಲ್ಲ ಕಣ್ಣಿಗೆ ಹಾಕೊಂಡ್ಬಿಟ್ಟಾರೆ RCB ಗೆಲ್ತಿದ್ರು ಅಂತ. ಲಾಸ್ಟ್ ಇಯರ್ ನಾವು ಅಂದ್ರೆ ಅಹಮದಾಬಾದಲ್ಲಿದ್ದೆ. ಸೊ ಮ್ಯಾಚ್ ವಿನ್ ಆದ್ವಿ, ಎಲ್ಲರಿಗೂ TS ಇತ್ತು. ಯಾಕಂದ್ರೆ 18 ವರ್ಷದ ಪ್ರಯತ್ನ, ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವ್ರ ಕನಸು. ಸೊ ಎಲ್ಲ ಒಂಥರ ಮಿಕ್ಸ್ಡ್ ಎಮೋಷನ್ಸ್. ಸೊ ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ RCB ನೋಡ್ಕೊಂಡ್ ಬರ್ತಾ, ಸೊ RCB ಒಂದು ಮ್ಯಾಚ್ ಸೋತೋದ್ರೆ ಇವಾಗ ಕಣ್ಣಲ್ಲೆಲ್ಲ ನೀರು ಬರ್ತಾ ಇತ್ತು, ಕ್ಲೋಸ್ ಮುಂದೆ ಸೋತೋಗ್ಬಿಟ್ರಲ್ಲ ಅಂತ. ಅದಾದ್ಮೇಲೆ ಅದೇ ಆ ಥರ ರೈವಲ್ರಿ ಕೂಡ ಇದ್ರು. ಅಂದ್ರೆ ಈಗ ನಾವು ಸೋತೋದ್ರೆ ನಮಗೆ ಏನೋ ತೇಜೋದಯ ಮಾಡುವಂಥ ರೈವಲ್ರಿ ಕೂಡ ಇದ್ರು, ಸೊ ಅಪೋನೆಂಟ್ ಆಗಿ. ಅದಾದ್ಮೇಲೆ ಅವ್ರ ಮುಂದೆ ನಾವು ಸೋತೋದ್ವಲ್ಲ ಅನ್ನೋದೊಂದು ಬೇಜಾರಿತ್ತು ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ. ಸೊ ಆ ಎಲ್ಲ ಟೈಮಲ್ಲೂ ನೀವು ಗೆಲ್ಲಲ್ಲ, ಕಪ್ ಗೆಲ್ಲಲ್ಲ, ಈ ಸಲ ಕಪ್ ನಮ್ಮದೇ ಅಂತೀರಾ, ಬಟ್ ಏನು ಬರಲ್ಲ, ಚಿಕ್ಕು ಅಂತಾನೆ ಹೇಳ್ತಾ ಇದ್ರಲ್ಲ. ಸೊ ಈ ಥರ ಎಲ್ಲ ಕೇಳಿಸ್ಕೊಂಡಾದ್ಮೇಲೆ, ಈ ಥರ ಎಲ್ಲ ತೇಜೋವಧೆಗಳು ತುಂಬ ಬಂದಾದ್ಮೇಲೆ, ಫೈನಲ್ಸ್ ಮುಂದೆ ಸೋತೋದಾದ್ಮೇಲೆ, ಸೊ 18 ವರ್ಷಗಳಾದ್ಮೇಲೆ, ಈ ಥರ ಕಪ್ ಗೆದ್ದಿದ್ದಾದ್ಮೇಲೆ ಯಾವ ಥರ ಭಾವನೆ ಇರುತ್ತೆ ಎಲ್ಲರಿಗೂ. ಸೊ ಅದೊಂಥರ ಮಿಕ್ಸ್ಡ್ ಎಮೋಷನ್ಸ್. ಅದು ಹೇಳಕ್ಕಾಗ. ಅಂದರೆ ವಿರಾಟ್ ಕೊಹ್ಲಿ ಅವ್ರು ನೋಡಿದ್ರಿ ಗ್ರೌಂಡಲ್ಲಿ ಹತ್ತಿದ್ದು ಉಂಟು. ಅದಾದ್ಮೇಲೆ ಆ ಒಂದು ರಾತ್ರಿ ಎಲ್ಲ ಒಂದು ರಾತ್ರಿ ಕ್ರೇಜಿ ರಾತ್ರಿ ಸರ್ ಅದು. ಅದಾದ್ಮೇಲೆ ಎಲ್ಲರೂ ರೋಡಿಗೆ ಬಂದ್ಬಿಟ್ಟಿದ್ರು. ಅದು ತುಂಬಾ ಫೋನ್ ಕಾಲ್ಸ್ ಬಂದಿದ್ದು ನನಗೂ ಕೂಡ. ಸೊ ವಿಶ್ ಮಾಡೋದಕ್ಕೆ ನಾನು ಅಹಮದಾಬಾದಲ್ಲಿ ಇದ್ದಿದ್ದರಿಂದ. ಅದಾದ್ಮೇಲೆ ಅಲ್ಲಿ ಇದ್ದಿದ್ದು ಕ್ರೌಡ್ ನೋಡ್ಬಿಟ್ರೆ ನನಗೆ ಇದನ್ನು ಬೆಂಗಳೂರಾ ಇಲ್ಲ ಬೇರೆನಾ ಏನಿದು, ಬೆಂಗಳೂರು ತರನೇ ಇತ್ತು ಅದು. ಅಂದ್ರೆ ತುಂಬಾ ಜನ ಆಲ್ಮೋಸ್ಟ್ 90% ಎಲ್ಲ RCB ಟಿ ಶರ್ಟ್ ಅಲ್ಲೇ ಇದ್ರು. ಸೊ ಅಂದ್ರೆ ಗೊತ್ತಾಗುತ್ತೆ ಅಷ್ಟು ಫ್ಯಾನ್ಸ್ ಇದ್ದಾರೆ RCB. ಬರೀ ಬೆಂಗಳೂರಲ್ಲೇ ಇಲ್ಲ, ಎಲ್ಲ ಕಡೆ ಇಂಡಿಯಾದ ಆಲ್ ಓವರ್ ವರ್ಲ್ಡ್. ಸೊ ಫ್ಯಾನ್ಸ್ ತುಂಬಾ ಇದ್ದಾರೆ. ಅದಂತೂ ಒಂಥರ ಮೈಂಡ್ ಬ್ಲೋಯಿಂಗ್. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಲ್ಲ, ಅದು ಆ ಸ್ಟೇಡಿಯಮಲ್ಲಿ ಆ 1 ಲಕ್ಷದ ಕೆಪಾಸಿಟಿ, 1,20,000 ಕೆಪಾಸಿಟಿ, ಆ ಗ್ರೌಂಡಲ್ಲಿ ಫುಲ್ ಕೆಂಪು. ಪಂಜಾಬ್ ಟಿ ಶರ್ಟ್ ನಾನು ಕಡಿಮೆ, ತುಂಬ ಅಂದ್ರೆ ಆನೆಸ್ಟ್ ಆಗಿರ್ಬೇಕು, ತುಂಬ ಕಡಿಮೆ ನೋಡಿದ್ದು ಆ ಟಿ ಶರ್ಟ್ಗಳು. ಸೊ ಯಾಕಂದ್ರೆ ಅಷ್ಟೊಂದು ಜನ RCB ವಿನ್ ಆಗಬೇಕು ಅಂತಲೇ ಇದ್ದಿದ್ದು. ಸೊ ಗೆದ್ದಾದ್ಮೇಲಂತೂ ಆ ಒಂದು ಸಡಗರಕ್ಕೆ ಬ್ರೇಕೇ ಇರಲಿಲ್ಲ. ನೈಟ್ ಪೂರ್ತಿ ತುಂಬ ಎಂಜಾಯ್. ಗುಜರಾತಲ್ಲೂ ಅಷ್ಟೇ ತುಂಬ ಸೆಲೆಬ್ರೇಷನ್ ಆಗಿದೆ. ಅದಾದ್ಮೇಲೆ ವಿಡಿಯೋಸ್ ಎಲ್ಲ ನೋಡ್ತಾ ಇದೆ. ಬೆಂಗಳೂರಲ್ಲೂ ಕೂಡ ಎಷ್ಟೋ ರೋಡ್ ಬ್ಲಾಕ್ ಆಗಿತ್ತು. ಪಾಪ ಪೊಲೀಸವ್ರಿಗಂತೂ ಬ್ರೇಕೇ ಇರಲಿಲ್ಲ. ಅದ್ರ ನೆಕ್ಸ್ಟ್ ಡೇ ಅಂತೂ ಕೇಳಕ್ಕಾಗಿದೆ. ಸೊ ಈ ಥರ ಎಲ್ಲ ಸಂಭ್ರಮ ಆಚರಣೆ ಆಗಿದ್ದುಂಟು. ಸೊ ಈ ಅಂದರೆ ನಾನು ಗೊತ್ತಿಲ್ಲ ಸರ್, ಇನ್ನು ಕೇಳಬೇಕು ಬಿಡಬೇಕು ಗೊತ್ತಿಲ್ಲ. ಇದೆಲ್ಲ ಇಷ್ಟೆಲ್ಲ ಜೋರು ಸಂಭ್ರಮ ಮಾಡಿದ್ವಿ ನಾವು, ಅತೀ ಸಂತೋಷ. ಕೆಲವು ಟೈಮ್ ಸಮಸ್ಯೆ ಮಾಡ್ಬಿಡುತ್ತೆ ಅಂತ ಅನ್ಸುತ್ತೆ. ನೀನೇನು ಆ ಟ್ರೋಫಿನ ತಗೊಂಬಂದು ಒಂದು ಮೆರವಣಿಗೆ ಮಾಡಿ ಒಂದು ಜಾಗದಲ್ಲಿ ಇತ್ತು ಅನ್ನೋ ಅಷ್ಟರೊಳಗೆ ಒಂದು ದುರಂತ ಆಗೋಯ್ತು. ಅದು ಟೀಮ್ ಹೆಂಗೆ ನೋಡಿತ್ತು ಸರ್? ಯೂಶಲ್ ಅಂದರೆ ಇವಾಗ ಏನಾಗುತ್ತೆ, ಒಂದು ಪ್ರೋಗ್ರಾಮಲ್ಲಿ ಇದ್ದಾಗ ಹಿಂದೆಗಡೆ ಏನು ನಡೀತಾ ಇರೋದು ಗೊತ್ತಾಗ್ತಲ್ಲ. ಸೊ ಯಾರಿಗೂ ಗೊತ್ತಿರಲಿಲ್ಲ. ಒಳಗಡೆ ಇದ್ದಾಗ ನಡೀತಾ ಇತ್ತು ಸಂಭ್ರಮ ಫುಲ್ಲು. ನಮಗೆ ಹೆಂಗಿತ್ತು, ಕಪ್ ಗೆದ್ದಿದ್ವಿ, ಜನರಿಗೆ ತೋರಿಸ್ತಾ ಇದೀವಿ. ಸೊ ಜನಕ್ಕೆ ಒಂಥರ ಖುಷಿ ವಿಷಯ ಒಳಗಡೆ ಇದ್ದವ್ರಿಗೆ. ಹೊರಗಡೆ ಏನು ನಡೀತಾ ಇದೆ ಯಾರಿಗೂ ಗೊತ್ತಿಲ್ಲ. ಅದಾದಮೇಲೆ ನ್ಯೂಸ್ ಗೊತ್ತಾಗುತ್ತೆ. ಅದಾದಮೇಲೆ ಅವ್ರಿಗೆ ಸ್ವಲ್ಪ ಒಂಥರ ಬೇಜಾರಾಗಿ ತಕ್ಷಣಕ್ಕೆ ಹೊಡಬೇಕು ಅಂತೆಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಸೊ ಇನ್ಫಾರ್ಮೇಷನ್ ಬಂದಾಗ ಬೇಜಾರಾಗುತ್ತೆ. ಆಚೆ ಬಂದಾದ್ಮೇಲೆ ಗೊತ್ತಾಗಿದ್ದು ಈ ಥರ ಹಿಂಗಾಗಿದೆ ಅಂತ. ಸೊ ತುಂಬ ಜನ ಸೇರಿದ್ದಾರೆ ಅಂತ. ಮೇ ಬಿ ಅದು ಕಂಟ್ರೋಲ್ ಇರಲಿಲ್ಲ ಯಾರಿಗೂ. ಸೊ ಕ್ರೌಡ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರಲಿಲ್ಲ. ಮೇ ಬಿ ಅದರಿಂದ ಈ ಥರ ಎಲ್ಲ ಅನಾಹುತಗಳಾಗಿದೆ. ಆ್ಯಂಡ್ ತುಂಬ ಬೇಜಾರಾಗುತ್ತೆ. ಅದು ಒಂದು 11 ಜನ ಯಾರಿದ್ದಾರೆ. ಸೊ ಅದನ್ನು ನೋಡಿದಾಗ ತುಂಬ ಬೇಜಾರಾಗುತ್ತೆ. ಶ್ರೀಲಂಕಾದ ಆಟಗಾರ ಲಸಿತ್ ಮಲಿಂಗ ಹೋದ ನಂತರ ಪತಿರಾಣ ಅಂತ ಬಂದಿದೆ. ಅವರ ಕಾಪಿ ಅಂತ ಎಲ್ಲ ಹೇಳ್ತಾರೆ. ಅದ್ರ ಥರದೇ ಬೌಲಿಂಗ್ ಅಂತ ಹೇಳ್ತಾರೆ. ಜಸ್ಪ್ರೀತ್ ಬುಮ್ರಾ ಥರನೇ ನೀವಿದ್ದೀರಿ. ನಿಮಗೆ ಈ ರಣಜಿ ಅವಕಾಶ ಅಥವಾ ಈ ನೆಟ್ಟಿಂದ ಗ್ರೌಂಡಿಗೆ ಹೋಗೋ ಅವಕಾಶ, ಈ ಥರದ್ದು ಬರದೇ ಇರೋದು, ಡಗ್ಔಟಲ್ಲಿ ನನ್ನ ಟೈಮ್ ಬರುತ್ತೆ ಅಂತ ಕಾಯ್ದಿರೋದು. ಒಂದು ಮಾತಿದೆ, ರೋಹಿತ್ ಶರ್ಮಾ ಅವ್ರು ಮೊನ್ನೆ ಸಂಜು ಸ್ಯಾಮ್ಸನ್ಗೆ ಹೇಳ್ತಾರೆ,
ತೇರಾ ಮೋಕ ಆಗಯ ತಲೆ ಕೆಸ್ಕೊಬಿಡೋದು ನೀನು ಅಂತ ಹೇಳ್ತೀನಿ. ಅದಾದ್ಮೇಲೆ ಅವಯ್ಯ ಏನ್ ಬೇಕಾರ ಮಾಡ್ಬಿಡ್ತಾನೆ. ಹೌದು. 3 ಮ್ಯಾಚ್ ಹಂಗೆ. ನಿಮ್ಮ ಮನಸ್ಥಿತಿ ಹೆಂಗಿದೆ ಸರ್? ನನಗೆ ಇವತ್ತಿಗೂ ಕೂಡ ಎಲ್ಲೋ ಒಂದು ಟೈಮ್ ಇದೆ, ನನಗೆ ಅಂದಂಥ ಒಂದೊಂದು ಆ ಟೈಮ್ ಬರುತ್ತೆ. ಸೊ ಆ ಟೈಮ್ಗೋಸ್ಕರ ನಾನು ಕಾಯಬೇಕು. ಸೊ ಇವಾಗ ಏನಾಗಿದೆ, ತುಂಬ ಕಾಂಪಿಟೇಷನ್ ಇದೆ ಕ್ರಿಕೆಟಲ್ಲಿ. ಸೊ ಗಲ್ಲಿಯಲ್ಲೂ ಕ್ರಿಕೆಟ್ ಇವೆ ನೋಡಿ, ಎಷ್ಟು ಜನ ನಮ್ಮ ಕಣ್ಣು ಮುಂದೆ ಎಷ್ಟು ಜನ, ತುಂಬ ಜನ ಕ್ರಿಕೆಟ್ ಆಡ್ತಾ ಇದ್ದಾರೆ ಆಲ್ರೆಡಿ. ಸೊ ಈ ಥರ ಕ್ರಿಕೆಟ್ ಹುಚ್ಚು ತುಂಬ ಇದೆ ಆ್ಯಂಡ್ ತುಂಬ ಟ್ಯಾಲೆಂಟೆಡ್ ಇದ್ದಾರೆ ಇಂಡಿಯಾದಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಸೊ ಎಲ್ರಿಗೂ ಆಪರ್ಚುನಿಟಿ ಸಿಗೋದು 11 ಜನ ಅಷ್ಟೇ ಆಡೋಕ್ಕಾಗೋದು. ಸೊ ಆ ಒಂದು ಸ್ಥಾನದಲ್ಲಿ ಸಿಗಬೇಕು ಅಂತಂದರೆ ತುಂಬ ಒಂದು ಯೂನಿಕ್ ಆಗಿರಬೇಕು, ಇಲ್ಲ ಎಫರ್ಟ್ 100% ಹಾಕಿರಬೇಕು. ನಂದು ಆ ಒಂದು ಇದರಲ್ಲಿ ಸಾಕ್ತಿದ್ದೀನಿ. ಸೊ ನನ್ನ ಟೈಮ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ಹೆಂಗೆ ದಿನಚರಿ ಹೆಂಗೆ ನಿಮ್ಮದು? ನಾನು ಬೆಳಗ್ಗೆ ಎದ್ದ ತಕ್ಷಣ ಜಿಮ್ ಹೋಗ್ತದೆ. ಸೊ ಫಸ್ಟ್ ಜಿಮ್ ಇರುತ್ತೆ ದೊಡ್ಡಬಳ್ಳಾಪುರದಲ್ಲಿ. ಅದು ಮುಗಿಸಾದ್ಮೇಲೆ ಪ್ರಾಕ್ಟೀಸ್ ಇರುತ್ತೆ. ಸೊ 2-3 ಅವರ್ ಪ್ರಾಕ್ಟೀಸ್ ಮಾಡ್ತೇನೆ. ಅದು ಮುಗಿಸಾದ್ಮೇಲೆ ತಿರ್ಗಾ ಮನೆಗೆ ವಾಪಸ್ ಬಂದು ಆಫೀಸ್ ಕೆಲಸ ಇರುತ್ತೆ. ಸೊ ಏನ್ ಕೆಲಸ ಮಾಡ್ತಿರೋದು? ನಾನು HR ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓ ಸೂಪರ್ ಸರ್. ರಜಾ ಗೀಜಾ ಕೊಡ್ಬೇಕಂತ ನಿಮ್ಮ ಹತ್ರ ಕೇಳಬೇಕಲ್ವಾ? ಇಲ್ಲ ಆ ಥರ ಇಲ್ಲ. ಸೊ ಅನಾಟ ಡಿಸೈನ್ ಅಂತ US ಬೇಸ್ಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅಂದರೆ ಅವರು ಕೂಡ ತುಂಬ ಸಪೋರ್ಟಿವ್ ಇದ್ದಾರೆ. ಸೊ ನಾನು ಕ್ರಿಕೆಟರ್ ಅಂತಾನೆ ತುಂಬ ಅಲ್ಲೂ ಕೂಡ ಒಂಥರ ವಿಶ್ವಾಸ ಕೊಡ್ತಾರೆ, ತುಂಬ ಕೊಡ್ತಾರೆ. ಆ್ಯಕ್ಚುಲಿ ನಮ್ಮ ಫೌಂಡರ್ US ಅವರಿಂದ. ಸೊ ಅವರು ಮೂಲತಃ ಇಂಡಿಯಾದವರು, ಸೊ ಗುಜರಾತ್ ಅವರು ನಾನು ಆಡೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಅದು ತುಂಬ ಸಪೋರ್ಟಿವ್ ಇದೆ ನಮ್ಮ ಟೀಮಲ್ಲಿ. ನೀವು ಗುಜರಾತ್ ಅಲ್ಲಿ ಕೆಲಸ ಮಾಡಿದಾಗ ಅವ್ರನ್ನು ಹೌದೌದು ಗೆಲ್ಬೇಕು ಅಂತೆಲ್ಲ ಹೇಳಿದ್ರು. ಫೋನ್ ಮಾಡೆಲ್ಲ ಹೇಳಿದ್ರು, ನೀವು ಗೆಲ್ಬೇಕು ಅಂತ ಹೇಳಿದ್ರು, ನಮ್ಮ ಟೀಮ್ ಗೆಲ್ಸ್ಬೇಕು ಅಂತ. ಖಂಡಿತ ಅಂತ ಹೇಳಿ. ಎಸ್. ಈಗ ಅಂದ್ರೆ ಸರ್ ನಮಗೆ ದಾರಿ ಗೊತ್ತಿಲ್ಲ. ಈಗ ಎಲ್ಲಿ ನಮ್ಗೆ ಯಾವ ಟೈಮ್ ಸಿಗತ್ತೋ ಗೊತ್ತಿಲ್ಲ. ರಣಜಿ ಅಥವಾ ಅದಕ್ಕಿಂತ ಕೆಳಗಿನ ಮಟ್ಟದ ಆಟ, ರಣಜಿ ಆಟ, ವಿಜಯ ಹಜಾರೆ ಈ ತರ ಏನೇನೋ ಟ್ರೋಫಿಗಳಿದೆಯಲ್ಲ, ಅಲ್ಲಿ ಹೆಂಗೆ ಸ್ವಿಚ್ ಆಗ್ತಿಲ್ಲ? ಯಾಕೆ ನಿಮ್ಮ ಹೆಸರು ಬರ್ತಾ ಇಲ್ಲ? ಸೊ ಇಲ್ಲಿ ಒಂದು ಮೇ ಬಿ ಇದು ಕಾಂಟ್ರವರ್ಷಿಯಲ್ ಆಗ್ಬೋದು. ಸೊ ಒಬ್ಬ ಪ್ಲೇಯರ್ಗೆ ಹೆಂಗೆ ಬೇಕಂದ್ರೆ ರೈಟ್ ಕ್ಲಬ್ ಬೇಕಾಗುತ್ತೆ. ಸೊ ಆ ಕ್ಲಬ್ಬು ಫಸ್ಟ್ ಡಿವಿಷನ್ನಿಂದ ಆಗಿದ್ರೆ ತುಂಬ ಒಳ್ಳೆಯದು. ಸೊ ಆ ಫಸ್ಟ್ ಡಿವಿಷನಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಅದಾದಮೇಲೆ ಲಿಮಿಟೆಡ್ ಕ್ಲಬ್ಸ್ ಅಷ್ಟೇ ಇರೋದು ಫಸ್ಟ್ ಡಿವಿಷನಲ್ಲಿ, ಒಂದು 12 ಕ್ಲಬ್ ಇದೆ. ಸೊ ಅದರಲ್ಲಿ ಚಾನ್ಸ್ ಸಿಗಬೇಕು ಅಂದರೆ ತುಂಬ ಕಷ್ಟ. ಇವಾಗ ನಾನು ಫಸ್ಟ್ ಡಿವಿಷನ್ ಆಡಿದ್ದೀನಿ, ಇಲ್ಲ ಅಂತಿಲ್ಲ. ಸೊ ಸ್ವಸ್ತಿಕಲ್ಲಿ ಇದ್ದಾಗ ಸ್ವಸ್ತಿಕಲ್ಲಿ ಆಡಿದ್ದೀನಿ. ಸೊ ಅದು ಬ್ರಿಜೇಶ್ ಪಟೇಲ್ ಅವ್ರು ನಡೆಸ್ತಾ ಇದ್ದು. ಸೊ ಅದರಲ್ಲಿ 2 ಮ್ಯಾಚ್ ಆಡಿದ್ದೀನಿ. ನನಗೆ ಚಾನ್ಸ್ ಸಿಕ್ಕಿದೆ ಕೊನೆ 2 ಮ್ಯಾಚಸಲ್ಲಿ. ಏಕೆಂದರೆ ಇವಾಗ ರಣಜಿ ಆಡಬೇಕಂದ್ರೆ ಏನಾಗುತ್ತೆ, ಒಂದು ನೀವು ಟಾಪ್ 10 ಇರಬೇಕು. ಸೊ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿರಬೇಕು, ಇಲ್ಲಾಂತಂದರೆ ರನ್ ಗೆಟರ್ ಆಗಿರಬೇಕು. ಸೊ ಈ ಥರ ಇದ್ದಾಗಷ್ಟೇ ನಿಮಗೆ ರಣಜಿಗೆ ಚಾನ್ಸ್ ಸಿಗುತ್ತೆ. ಅಲ್ಲಿ ಏನಾಗುತ್ತೆ, ತುಂಬ ಕಾಂಪಿಟೇಷನ್ ಇರೋದ್ರಿಂದ ನನಗೆ ಇನ್ನೂ ಸುಬಾ ಅಂತ ಥರ ಅವ್ರು ನೋಡಿದಿರೋದ್ರಿಂದ ನನಗೆ ಚಾನ್ಸ್ ಸಿಕ್ಕಿದ್ದು ತುಂಬ ಲಿಮಿಟೆಡ್. 2 ಮ್ಯಾಚ್ ಅಷ್ಟೇ ಆಡೋಕ್ಕಾಗಿದೆ. ಸೊ ಅದಾದಮೇಲೆ ಆಪರ್ಚುನಿಟಿ ಸಿಗಲಿಲ್ಲ. ಯಾಕೆಂದರೆ ತುಂಬ ಜನ ಆಲ್ರೆಡಿ ಹೆಸರು ಮಾಡಿರೋವಂಥ ಪ್ಲೇಯರ್ಸ್ ಇದ್ದರು. ಸೊ ಅದೊಂದು ತುಂಬ ದೊಡ್ಡ ಕ್ಲಬ್. ಸೊ ಬ್ಯಾಂಗ್ಳೂರಲ್ಲೇ ಅಲ್ಲಿ ನಿಮಗೆ ಆ ಸ್ಥಾನ ಸಿಗಬೇಕು ಅಂತಂದರೆ ಒಬ್ಬ ಹೆಸರು ಮಾಡಿರುವ ಪ್ಲೇಯರ್ನ ಕುಣಿಸ್ಬೇಕಾಗುತ್ತೆ. ಸೊ ಅವ್ರು ಆಲ್ರೆಡಿ ಈಗ ರಣಜಿ ಆಡ್ತಾ ಇರ್ತಾರೆ, ಇಲ್ಲಾಂತಂದರೆ ಅವ್ರು ಆಲ್ರೆಡಿ ಈಗ ಅಂಡರ್ 19, ಅಂಡರ್ 23 ಎಲ್ಲ ಆಡಿರ್ತಾರೆ. ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿರೋಂಥ ಪ್ಲೇಯರ್. ಅವ್ರನ್ನ ಕುಣಿಸಿ ನನ್ನ ಆಡಿಸ್ಬೇಕು ಅಂದರೆ ಅವ್ರಿಗೂ ಸ್ವಲ್ಪ ಒಂಥರ ಯೋಚನೆ ಮಾಡ್ತಾರೆ, ಮಾಡಬೇಕಾಗಿದ್ದನ್ನ ಅಂತ. ಸೊ ಆ ಥರ ಒಂದು ಆಪರ್ಚುನಿಟಿ ವಂಚಿತ ಆಗಿರೋದ್ರಿಂದ ನನಗೆ ಇದು ಇನ್ನೂ ಅವಕಾಶ ಸಿಗ್ತಾ ಇಲ್ಲ. ಇವಾಗ ಆಲ್ರೆಡಿ ನಾನು ಸೆಕೆಂಡ್ ಡಿವಿಷನ್ ಆಡ್ತಾ ಇದ್ದೀನಿ. ಸೊ ವಿಪುರಮ್ಗೆ. ಸೊ ಇದು ಜಸ್ಟ್ ಕ್ರಿಕೆಟ್ ಅವ್ರು ಮ್ಯಾನೇಜ್ ಮಾಡ್ತಾರೆ. ಇದು ಅಷ್ಟೇ. ಈಗ ಸೆಕೆಂಡ್ ಡಿವಿಷನ್ ಚೆನ್ನಾಗಿ ಆಡಿದ್ರೆ ಡೈರೆಕ್ಟ್ ರಣಜಿ ಸಿಗುತ್ತೆ ಅನ್ನೋದು ಒಂದು ಏನು ಗ್ಯಾರಂಟಿ ಇಲ್ಲ. ಸೊ ಇಲ್ಲೂ ಅಷ್ಟೇ ನಿಮಗೆ ನಾನು ಕ್ಲಬ್ನ ಪ್ರಮೋಟ್ ಮಾಡಬೇಕು. ಕ್ಲಬ್ನ ಪ್ರಮೋಟ್ ಮಾಡಿದಾದ್ಮೇಲೆ ಫಸ್ಟ್ ಡಿವಿಷನ್ ಬೇಕಾದ್ರೆ ನಾವು ಎಲ್ಲ ಮ್ಯಾಚ್ ಆಡ್ಬೋದು. ಆ ಥರ ಒಂದು ಪ್ರಯತ್ನ ನಡೀತಾ ಇದೆ ಈಗ. ಡೈರೆಕ್ಟಾಗಿ ಇವಾಗ ಯಾರು ಕರೆದು ನೀನು ಆಡ್ಬಾಪ ಫಸ್ಟ್ ಎಲ್ಲ ಮ್ಯಾಚ್ ಆಡಿಸ್ತೀನಿ ಅಂತಾರೆ ಯಾರು ಹೇಳಲ್ಲ ಈಗ. ಸೊ ಎಲ್ಲರೂ ಅವರವರ ಪ್ಲೇಯರ್ಸ್ನ ಮುಂದೆ ಪುಷ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಸೊ ನಮ್ಮಂಥ ಪ್ಲೇಯರ್ಸ್ಗೆ ಈಗ ಅಷ್ಟೊಂದು ಯಾರು ಓಪನ್ ಹ್ಯಾಂಡೆಡ್ ಯಾರು ಕರೆದು ಆಡಿಸ್ಬೇಕು ಅಂತ ಯಾರು ಮುಂದೆ ನೋಡಲ್ಲ. ಈಗ RCB ನೆಟ್ಟಲ್ಲಿ ಅಥವಾ RCB ಡಗ್ಔಟಲ್ಲಿ ನೀವಿರ್ತೀರಿ, ಅಂಥದ್ದೊಂದು ಅವಕಾಶ. ಸರ್, ಒಬ್ಬ ಪ್ಲೇಯರ್ಗೆ ಅವ್ನಿಗೆ ಅವಕಾಶ ಸಿಗದೇ ಇದ್ದಾಗ ಅವನು ಕೂತು ಆ ಮ್ಯಾಚ್ನ ನೋಡೋದು ಅಂದರೆ ಮೊದಲ ಹತ್ತಿರದ ಪ್ರೇಕ್ಷಕ ಅಂತ ಅವನ್ನ ಹೇಳ್ಬೋದು ಗ್ರೌಂಡಲ್ಲಿ. ಅಥವಾ ವಾಟರ್ ತಂದು ಕೊಡೋದಾಗಿರ್ಬೋದು, ಅವ್ರಿಗೆ ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದಾಗಿರ್ಬೋದು. ಆಗ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ? ನೀವು ಇಂದು ಗೇಮಲ್ಲಿ ಇರ್ತೀರಾ. ಸೊ ವಾಟರ್ ಬಾಯ್ ಎಷ್ಟೊಂದು ಇದ್ರಲ್ಲಿ ನಾನು ಇದ್ದೀನಿ. ಸೊ ಅದೇನು ತುಂಬ ಕಡಿಮೆ ಅವ್ರು ಹೆಚ್ಚು ಜಾಬ್ ಅಲ್ಲ. ಅಂದರೆ ಅದೊಂಥರ ರೆಸ್ಪಾನ್ಸಿಬಿಲಿಟಿ. ಯಾಕೆಂದರೆ ಅಲ್ಲಿ ಆಡ್ತಿರೋ ಪ್ಲೇಯರ್ಸ್ಗೆ ನೀವು ಹುರಿದುಂಬಿಸ್ಬೇಕಾದಂಥ ಒಂದು ಕೆಲಸ ಅದು ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡಿದ್ದೆ ನಾನು. ಸೊ ಯಾಕೆಂದರೆ ಇವಾಗ ಮ್ಯಾಚಲ್ಲಿ ಕುಣಿಸಿದಾಗ ಅದೇನೋ ಬೇಜಾರಾಗ್ಬಿಟ್ಟು ಇಲ್ಲ ಕುತ್ಕೊಂಡ್ಬಿಟ್ಟಿದ್ದೀನಿ ಅಂತಾರ ಎಲ್ಲ ಅನ್ಕೋಬಾರ್ದು. ಯಾಕೆಂದ್ರೆ ಇವಾಗ ಅವ್ರು ಆಡಬೇಕು ಅಂತಂದ್ರೆ ಅವ್ರಿಗೆ ಎನರ್ಜಿ ಬೇಕು. ಎನರ್ಜಿ ಕೊಡೋದು ಯಾರು? ನಾವೇ ಅಲ್ವಾ. ಸೊ ನಾವು ಎನರ್ಜಿ ನೀರು ಕೊಟ್ಟರೆ ಅವ್ರು ಚೆನ್ನಾಗಿ ಒಂಥರ ಅದ್ರ ಆ ಒಂದು ಇದರಲ್ಲಿ ಸುಸ್ತಾಗಿರ್ತಾರೆ.
ಸೊ ಅದನ್ನ ಓವರ್ಕಮ್ ಮಾಡಿ ಇವಾಗ ಅದನ್ನ ಆಡ್ತಾರೆ. ಸೊ ಅದೆಲ್ಲ ಒಂದು ಗುಡ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಸೊ ಈಗ ಮೊನ್ನೆ ಕೂಡ ವರ್ಲ್ಡ್ ಕಪ್ ಅಲ್ಲೂ ಅಷ್ಟೇ ವಾಷಿಂಗ್ಟನ್ ಸುಂದರ್ ಕೂತಿದ್ರು, ರಿಂಕು ಸಿಂಗ್ ಕೂತಿದ್ರು. ಸೊ ಅವರೆಲ್ಲ ರಿಂಕು ಸಿಂಗ್ ಯಾವ ಲೆವೆಲ್ಗೆ ಅಂದ್ರೆ ಹೌದು ಹೋಗಪ್ಪ ಫೀಲ್ಡಿಂಗ್ ಮಾಡು ಅಂದ್ರೆ ಚಕ್ಕಂತ ಫೀಲ್ಡಿಂಗ್ ಮಾಡೋರು ಆ ಥರ. ಅಂದ್ರೆ ಈಗ ಹೆಂಗಂದ್ರೆ ಇಲ್ಲಿ ಕ್ಯಾರೆಕ್ಟರ್ ಮೇನ್ ಇಂಪಾರ್ಟೆಂಟ್. ಆಸ್ ಅ ಪ್ಲೇಯರ್ ಎಲ್ಲ ಪ್ಲೇಯರ್ಗೂ ಅಷ್ಟೇ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್. ಸೊ ಅವ್ರು ಯಾವ ಥರ ನೋಡ್ತಾರೆ, ಇವಾಗ ಸಣ್ಣ ಪುಟ್ಟ ರೆಸ್ಪಾನ್ಸಿಬಿಲಿಟಿ ಸಿಕ್ಕಿದ್ರು ಕೂಡ ನಾವು ಅದನ್ನ ಹೆಂಗ್ ನೋಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಅಲ್ಟಿಮೇಟ್ಲಿ ನಿಮ್ಗೆ ಟೀಮ್ ವಿನ್ ಆಗಬೇಕು. ಸೊ ಟೀಮ್ ವಿನ್ ಆಗಬೇಕು ಅಂದ್ರೆ ನಿಮ್ಮ ಒಂದು ಎಫರ್ಟ್ ಏನಿದೆ, ಏನೇ ರೋಲ್ ಸಿಕ್ಕಿದ್ರು ನೀವು ನಿಭಾಯಿಸಬೇಕು. ಸೊ ಆ ಥರ 100% ಕೊಟ್ಟು ನಿಭಾಯಿಸಬೇಕು. ಅವಾಗಲೇ ಟೀಮು ವಿನ್ ಆಗಕ್ಕೆ ಸಾಧ್ಯ. ಆಸ್ ಅ ಹ್ಯೂಮನ್ ಬೀಯಿಂಗ್ ಅವಾಗ ಅಲ್ಲಿಂದನೇ ನೀವು ಗ್ರೋ ಆಗಕ್ಕೆ ಸಾಧ್ಯ. RCB ತಂಡ ನೆಟ್ಟು ಅಥವಾ ಗ್ರೌಂಡು ಅಥವಾ ತಯಾರಿಗೆ ಸಿದ್ಧವಾಗಿ ನಿಂತಿದೆಯಾ ಸರ್? ಈ ಸಲ ಆಗ್ತಿದೆಯಾ, ಕೆಲಸ ಆಗ್ತಿದೆಯಾ? ಹೌದು, ನನ್ನ ವೈಯಕ್ತಿಕ ನಾನು ಆಲ್ರೆಡಿ ನನ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ನಡೀತಾ ಇದೆ. ಸ್ವಲ್ಪ ಇಂಜುರಿ ಆಗಿದೆ ಬಟ್ ಶೋಲ್ಡರಲ್ಲಿ, ಅದನ್ನ ಓವರ್ಕಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡ್ಬೇಕು. ಸೊ ಎಲ್ಲ ದೇವ್ರ ಕೃಪೆ. ಸೊ ಎಲ್ಲ ಚೆನ್ನಾದ್ರೆ ಯಾವಾಗ ಬುಲಾವು? ನೆಕ್ಸ್ಟ್ ವೀಕಲ್ಲಿ ಇನ್ನು ಡೇಟ್ ಅನೌನ್ಸ್ ಆಗಿಲ್ಲ, ಬಟ್ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದಾರೆ. ಸೊ ಆತ್ಮೀಯ ಕನ್ನಡಿಗರೇ, ಇನ್ನೇನಾದರೂ IPL ದಿನಾಂಕ ಸರಿಯಾಗಿ ನಿಗದಿಯಾದರೆ ಮಹೇಶ್ ಅವರು ನಾವು RCB ವೆಬ್ಸೈಟಲ್ಲೋ ಅಥವಾ RCB ಫೇಸ್ಬುಕ್ಕಲ್ಲೋ RCB ಟ್ವಿಟರ್ ಇನ್ಸ್ಟಾದಲ್ಲೋ ನೋಡ್ಬೇಕು. ಹಾಗೆ ಅವರನ್ನು ನಿಮ್ಮ ಆಶೀರ್ವಾದದ ಮೂಲಕ ಗ್ರೌಂಡಲ್ಲೂ ನೋಡಂಗೆ ಆಗ್ಬೇಕನ್ರಿ. RCB ಜರ್ಸಿನ ಹಾಕೊಂಡು ಮಹೇಶ್ ಕುಮಾರ್, ಅದು ಎಷ್ಟನೇ ನಂಬರ್ ಬೇಕು ಸರ್ ನಿಮಗೆ? ನನಗೆ ಜರ್ಸಿ ನಂಬರ್ 28. 28ನೇ ನಂಬರ್ನ ಜರ್ಸಿ ಇರುವಂತಹ ಮಹೇಶ್ ಕುಮಾರ್, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರದ ಹುಡುಗ ಅಂತೇಳಿ ನಾವು ಕೊಂಡಾಡ್ಬೇಕು ರೀ. ಆ ಥರದೊಂದು ಅವಕಾಶ ಅವ್ರಿಗೆ ಬರಲಿ ಅಂತೇಳಿ ಈ ಮೂಲಕ ಬೇಡ್ಕೊಂತಿದ್ದೀನಿ. ಸರ್, ಏನಾದರೂ ಕನ್ನಡಿಗರಿಗೆ ಹೇಳೋದಾದರೆ? ಯಾರ್ಯಾರು ಬಡ್ಡಿಂಗ್ ಕ್ರಿಕೆಟರ್ಸ್ ಯಾರ್ಯಾರು ಇದ್ದಾರೆ, ಸೊ ಕ್ರಿಕೆಟ್ ಆಡಬೇಕು ಅಂತ ಯಾರ್ಯಾರು ಇಷ್ಟ ಇದೆ, ಸೊ ಯಾವತ್ತೂ ನಿಮ್ಮ ಆಸೆಗಳನ್ನ ಕೊಲೆ ಮಾಡಬೇಡಿ. ಸೊ ಎಲ್ರಿಗೂ ಹೇಳೋದು ಇಷ್ಟೇ. ಸೊ ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಅದನ್ನು ಓವರ್ಕಮ್ ಮಾಡಿ ಏನಾದರೂ ಅಚೀವ್ ಮಾಡಬೇಕು ಅನ್ನೋದ್ರಿಂದ ಮನಸ್ಸಲ್ಲಿ ಇದ್ದರೆ ಮಾತ್ರನೇ ಕ್ರಿಕೆಟರ್ ಆಗಕ್ಕೆ ಸಾಧ್ಯ. ಎಲ್ಲರಿಗೂ ಎಲ್ಲ ಕಡೆ ತೇಜೋವದನೆ, ಅದಾದಮೇಲೆ ನಿಮ್ಮನ್ನು ಕುಗ್ಸೋದು, ಅದಾದಮೇಲೆ ಬ್ಯಾಕಲ್ಲಿ ಮಾತಾಡೋದು ಎಲ್ಲ ಇರುತ್ತೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ಮ ಕ್ರಿಕೆಟ್ ಏನಿದೆ, ನಿಮ್ಮ ಆಸಕ್ತಿ ಏನಿದೆ, ನಿಮ್ಮ ಇಷ್ಟ ಏನಿದೆ ಅದ್ರ ಮೇಲೆ ಅಷ್ಟೇ ಫೋಕಸ್ ಮಾಡಿ, ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ. ಎಲ್ಲಿಗೂ ಅಂದರೆ ತುಂಬ ಕಾಂಪಿಟೇಷನ್ ಇದೆ ಅಂತ ಯಾರು ಗಿವ್ ಅಪ್ ಮಾಡಬೇಡಿ. ಮೇನ್ ನೆವರ್ ಗಿವ್ ಅಪ್. ಸೊ ಏನೇ ಇದ್ರೂ ಕಷ್ಟಪಡಿ. ಸೊ ಆ ಪ್ರತಿಫಲ ಒಂದಲ್ಲ ಒಂದು ದಿವಸ ನಿಮಗೆ ಕಾದಿರುತ್ತೆ. ಸೊ ಅದಕ್ಕೆ ನಾನೇ ಎಕ್ಸಾಂಪಲ್ಲು. ಸೊ ಇವಾಗ ಏನೇ ಆಡದೇ ಇದ್ರೂ ಎಷ್ಟೊಂದು ಜನ ಪ್ರೀತಿ ಸಿಗ್ತಾ ಇದೆ. ಸೊ ಯಾಕೆ ಸಿಗ್ತಾ ಇದೆ ಅಂದರೆ ನಾನು ಮಾಡಿರೋ ಹಾರ್ಡ್ ವರ್ಕ್ಗೆ. ಸೊ ಇನ್ನೊಂದು ಎಲ್ಲರೂ ಕೇಳ್ತಾರೆ, ಎಲ್ಲ ಚಾನ್ಸ್ ಸಿಗಲಿ ನಿಮಗೆ, ಏನೋ ಬೇಗ ಚಾನ್ಸ್ ಸಿಗಲಿ ಅಂತ. ಆ ಒಂದು ಆಶೀರ್ವಾದ ಇದ್ದರೆ ಯಾವಾಗ ಒಂದಲ್ಲ ಒಂದು ದಿವಸ ಆಡ್ತೀನಿ. ಸೊ ಎಲ್ರಿಗೂ ಮನೋರಂಜನೆ ಕೊಡ್ತೀನಿ. ಎಲ್ರಿಗೂ ತುಂಬ ಇಷ್ಟ ಆಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯ್ತಲ್ಲ, ನಿಮಗೆ ಬಿಟ್ಟಿದ್ದು, ಭಗವಂತನ ಬಿಟ್ಟಿದ್ದು, ಇವರ ಶ್ರಮಕ್ಕೆ ಬಿಟ್ಟಿದ್ದು, ಇವ್ರ ಬದುಕಿನ ಕ್ರಮಕ್ಕೆ ಬಿಟ್ಟಿದ್ದು. ಆತ್ಮೀಯ ಕನ್ನಡಿಗರೇ, ಈ ಒಂದು ಸಂದರ್ಶನ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇದೇ ರೀತಿಯ ಮತ್ತೊಂದು ಪ್ರಯತ್ನದ ಜೊತೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೂ ಇರಲಿ.